ಯಾನಿ ನಾಮಾನಿ ಗೌಣಾನಿ, ಭಗವಂತನ ಗುಣಗಳನ್ನು ಹೇಳತಕ್ಕಂತಹ 1000 ಹೆಸರುಗಳು. ಹೆಸರು ಅಂತ ಬೇಕಾದರೂ ಕರೀಬಹುದು, ಗುಣವಾಚಕಗಳು ಅಂತ ಹೇಗೆ ಹೇಳಿಯೂ ಕರೀಬಹುದು. ಇದರ ಮೂಲ ಭೀಷ್ಮಾಚಾರ್ಯರು ಹರಶಯ್ಯಲ್ಲಿ ಇದ್ದುಕೊಂಡು ಧರ್ಮರಾಜಾದಿಗಳಿಗೆ ಉಪದೇಶ ಮಾಡತಕ್ಕಂತಹ ಕತೆ ಮಹಾಭಾರತ ಅನುಶಾಸನ ಪರ್ವದಲ್ಲಿ ಬರ್ತದೆ. ಸೃಷ್ಟಿ ಮಾಡ್ತಾನೆ, ಸೃಷ್ಟಿ ಮಾಡೋದಕ್ಕೆ ಶಕ್ತಿಯನ್ನು ಕೊಡ್ತಾನೆ, ಶಕ್ತಿ ಕೊಡುವುದಕ್ಕೋಸ್ಕರ ಅದರೊಳಗೆ ಪ್ರವೇಶ ಮಾಡ್ತಾನೆ. ಆದ ಕಾರಣ ಅವನಿಗೆ ವಿಶ್ವ ಅಥವಾ ವಿಷ್ಣು ಅಂತ ಹೆಸರು. ಕೆಲವರು ಶಿವನೇ ಎಲ್ಲರಿಗಿಂತ ಸುಪ್ರೀಂ ಅಂತ ನಂಬ್ತಾರೆ, ಇನ್ನ ಕೆಲವರು ಇಲ್ಲ ವಿಷ್ಣುನೇ ಎಲ್ಲರಿಗಿಂತ ಸುಪ್ರೀಂ ಅಂತ ಹೇಳ್ತಾರೆ, ಇನ್ನ ಕೆಲವರು ಇಲ್ಲ ದೇವಿ ಎಲ್ಲರನ್ನು ಮೊದಲು ಸೃಷ್ಟಿ ಮಾಡಿದ್ದು ಅವಳೇ ಎಲ್ಲರಿಗಿಂತ ಸುಪ್ರೀಂ ಅಂತಾರೆ. ಸೊ ಯಾವ್ದು ನಿಜ? ಮತ್ತೆ ವಿಷ್ಣು ಸಹಸ್ರನಾಮದ ಪ್ರಕಾರ ವಿಷ್ಣುನೇ ಹೇಗೆ ಪರಬ್ರಹ್ಮ ಅಥವಾ ಪರಮಾತ್ಮ ಅಂತ? ವಿಷ್ಣು ಸಹಸ್ರನಾಮದ ಒಂದೊಂದು ಹೆಸರಿಗೂ 100 ಅರ್ಥ ಇದೆ. ಅಂದ್ರೆ ಒಟ್ಟು 1,00,000 ಗುಣಗಳನ್ನು ಹೇಳ್ತಾ ಇದ್ದಾವೆ. ಒಂದು ಹೆಸರಿಗೆ 100 ಅರ್ಥ ಅಂತ ಆದ್ರೆ 1000 ಹೆಸರಿಗೆ 1,00,000 ಅರ್ಥ ಆಯ್ತು. 1,00,000 ಅರ್ಥಗಳು ಹೇಳಿದ್ರೆ ಭಗವಂತನ 1,00,000 ಗುಣಗಳನ್ನು ಹೇಳ್ತಾ ಇದ್ದಾವೆ ಅಂತ ಅರ್ಥ. ಮೇಲೆ ಭೂ ಭುವಃ ಸ್ವಃ ಜನಃ ತಪಃ ಮಹಃ ತಪಃ ಅಂತ 7 ಮೇಲಿನ ಲೋಕಗಳು. ಇದನ್ನು ಮೀರಿದಂತಹ ಅನಂತಾಸನ, ಶಿವಜದ್ವೀಪ, ವೈಕುಂಠ ಅಂತ 3 ಲೋಕಗಳಿದ್ದಾವೆ. ಈ 3 ಲೋಕಗಳಲ್ಲಿ 3 ರೂಪದಿಂದ ಭಗವಂತ ಇರತಕ್ಕಂತಹ ಸ್ಥಾನ. ವೈಕುಂಠ ಕಟ್ಟ ಕಡೆಯ ಸ್ಥಾನ. ಈಗ ಇನ್ನೊಂದೇನಂದ್ರೆ ವಿಷ್ಣು ಸಹಸ್ರನಾಮವನ್ನ ಸಾಧಾರಣವಾಗಿ ನಾವು ಯಾರು ಸಾವನ್ನಪ್ಪದಾಗ ಆ ಮನೆಗಳಲ್ಲಿ ಅವರ ದೇಹ ಇರುವಂತ ಕಾಲದಲ್ಲಿ ಪ್ಲೇ ಮಾಡೋದನ್ನ ಕೇಳಿರ್ತೀವಿ. ಅಂದ್ರೆ ಅದನ್ನ ಹಾಕಿರ್ತಾರೆ ಎಲ್ಲ ಕೇಳಿಸ್ಕೊಳ್ಳಿ ಅಂತ. ಯಾಕೆ ಈ ತರ ಅಂತ? ನಮಸ್ಕಾರ, ನಾನು ಹಂಸ. ನೀವ್ ನೋಡ್ತಿದ್ದೀರಾ ಹಂಸ ವಸಿಷ್ಠ ಯೂಟ್ಯೂಬ್ ಚಾನೆಲ್. ಇದು ಹರಟೆ ವಿತ್ ಹಂಸ. ನಮ್ಮ ಸನಾತನ ಧರ್ಮದಲ್ಲಿ ಅತ್ಯಂತ ಪವಿತ್ರವಾಗಿರುವಂತ ಸ್ತೋತ್ರಗಳು ಯಾವ್ದಾದ್ರು ಇದ್ರೆ ಅದು ವಿಷ್ಣು ಸಹಸ್ರನಾಮ. ಎಷ್ಟೋ ಮನೆಗಳಲ್ಲಿ ಪ್ರತಿನಿತ್ಯ ಬೆಳಗ್ಗೆ ಸುಪ್ರಭಾತದಿಂದ ಹೇಗೆ ದಿನ ಶುರುವಾಗುತ್ತೋ ಹಾಗೇನೆ ವಿಷ್ಣು ಸಹಸ್ರನಾಮವನ್ನ ಕಡ್ಡಾಯವಾಗಿ ಕೇಳಿಸ್ಕೊಳ್ಳೋದು ಅಥವಾ ಪಠಣೆ ಮಾಡೋದು ಕೂಡ ಉಂಟು. ವಿಷ್ಣು ಸಹಸ್ರನಾಮ ಅಂದ್ರೆ ಏನು? ವಿಷ್ಣು ಸಹಸ್ರನಾಮದ ಹಿನ್ನೆಲೆ ಏನು? ಇದನ್ನ ಜಪಿಸೋದು ಹೇಗೆ? ಈ ವಿಚಾರಗಳನ್ನ ಇವತ್ತಿನ ಎಪಿಸೋಡ್ ಅಲ್ಲಿ ನಾವು ತಿಳ್ಕೊಳ್ಳೋಣ. ನಮ್ ಜೊತೆಲಿದ್ದಾರೆ ಪೂರ್ಣಪ್ರಜ್ಞಾ ವಿದ್ಯಾಪೀಠದ ವಿದ್ವಾಂಸರಾಗಿರುವಂತ ಶ್ರೀ ಶಶಾಂಕ್ ಆಚಾರ್ಯರು. ನಮಸ್ತೆ ಆಚಾರ್ಯರೇ. ಕಳೆದ ಎಪಿಸೋಡ್ ಅಲ್ಲಿ ಅಧಿಕ ಮಾಸದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಈಗ ವಿಷ್ಣು ಸಹಸ್ರನಾಮದ ಬಗ್ಗೆ ತಮ್ಮಿಂದ ಒಂದಷ್ಟು ವಿಚಾರಗಳನ್ನ ತಿಳಿಬೇಕು ಅಂತ ಮತ್ತೆ ತಾವು ಮಾತಾಡ್ತಿದ್ರೆ ನಮ್ಮ ಪ್ರಶ್ನೆಗಳ ಪಟ್ಟಿ ಮುಂದೆ ಹೋಗ್ತಾನೆ ಇರುತ್ತೆ, ನಿಲ್ಲೋದೇ ಇಲ್ಲ. ದಯಮಾಡಿ ತಿಳಿಸ್ಕೊಡ್ಬೇಕು. ಮೊದಲನೇದಾಗಿ ನನ್ನ ಕುತೂಹಲಕಾರಿ ನನ್ನ ಪ್ರಶ್ನೆ ಏನಂದ್ರೆ, ಕೆಲವರು ಶಿವನೇ ಎಲ್ಲರಿಗಿಂತ ಸುಪ್ರೀಂ ಅಂತ ನಂಬ್ತಾರೆ, ಇನ್ನ ಕೆಲವರು ಇಲ್ಲ ವಿಷ್ಣುನೇ ಎಲ್ಲರಿಗಿಂತ ಸುಪ್ರೀಂ ಅಂತ ಹೇಳ್ತಾರೆ, ಇನ್ನ ಕೆಲವರು ಇಲ್ಲ ದೇವಿ ಎಲ್ಲರನ್ನು ಮೊದಲು ಸೃಷ್ಟಿ ಮಾಡಿದ್ದು ಅವಳೇ ಎಲ್ಲರಿಗಿಂತ ಸುಪ್ರೀಂ ಅಂತಾರೆ. ಸೊ ಯಾವ್ದು ನಿಜ? ಮತ್ತೆ ವಿಷ್ಣು ಸಹಸ್ರನಾಮದ ಪ್ರಕಾರ ವಿಷ್ಣುನೇ ಹೇಗೆ ಪರಬ್ರಹ್ಮ ಅಥವಾ ಪರಮಾತ್ಮ ಅಂತ? ವಿಷ್ಣು ಈ ಹೆಸರೇ ನಮಗೆ ಹೇಳ್ತಾ ಇದೆ. ಇದಕ್ಕೆ ಇನ್ನೂ ಸ್ಪಷ್ಟ ಪ್ರಮಾಣ ವಿಷ್ಣು ಸಹಸ್ರನಾಮವೇ ಹೇಳುತ್ತದೆ. ಆರಂಭದಲ್ಲಿ ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಅಂತ. ವಿಷ್ಣು ಸಹಸ್ರನಾಮದಲ್ಲಿ 1000 ಹೆಸರುಗಳು. ಈ ಎಲ್ಲ ಹೆಸರುಗಳು ಏನು? ನಮಗೆ ನಿಮಗೆ ಇಟ್ಟ ಹಾಗೆ ಒಂದೊಂದು ಹೆಸರಲ್ಲ. ಇದೆಲ್ಲವೂ ಕೂಡ ಗೌಣಾನಿ. ಗೌಣಾನಿ ಅಂತ ಹೇಳಿದರೆ ನಮಗೆ ಕನ್ನಡದಲ್ಲಿ ಗೌಣ ಅಂತ ಹೇಳಿದರೆ ಅಪ್ರಯೋಜಕ ಅಂತ ಆಗ್ತದೆ, ಅಷ್ಟು ಮಹತ್ವ ಕೊಡಬೇಕು ಇಲ್ಲ ಅಂತ. ಗೌಣ ಹೇಳಿದರೆ ಗುಣವಾಚಕಾನಿ ಅಂತ ಅರ್ಥ. ಭಗವಂತನ ಗುಣಗಳನ್ನು ಹೇಳ್ತಾ ಇದೆ. ವಿಷ್ಣು ಎಂಬ ಶಬ್ದ ಏನು ಹೇಳ್ತಾ ಇದೆ? ವಿಷಪ್ರವೇಶನೆ ಎಂಬ ಧಾತು. ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದ. ಸೃಷ್ಟಿ ಮಾಡುವಾಗ ಜಡವಾದಂತಹ ಪ್ರಪಂಚ, ಏನು ಕೆಲಸ ಇಲ್ಲ, ಸುಮ್ಮನೆ ನಿಂತಿತ್ತು. ಅದಕ್ಕೆ ಶಕ್ತಿಯನ್ನು ಕೊಡಬೇಕು, ಚಲನೆಯನ್ನು ಕೊಡಬೇಕು. ಅದಕ್ಕೇನು ಮಾಡಿದ? ತಾನೇ ಅದರ ಒಳಗೆ ಹೊಕ್ಕ ಪ್ರವೇಶ ಮಾಡಿದ. ಹಾಗಾಗಿ ಅವನಿಗೆ ವಿಶ್ವ ಅಂತ ಹೆಸರು. ಅವನು ಪ್ರವೇಶ ಮಾಡಿ ಇದಕ್ಕೆ ಶಕ್ತಿಯನ್ನು ತುಂಬಿದ. ವಿಷ್ಣಾದಿ ಶಕ್ತಿಯನ್ನು ತುಂಬಿದ. ಆದ ಕಾರಣ ಅದಕ್ಕೆ ಅವನಿಗೆ ವಿಷ್ಣು ಅಂತ ಹೆಸರು. ಈ ವಿಷ್ಣು ಹೆಸರು ಪ್ರಾರಂಭ ಆಗುವುದೇ ವಿಶ್ವಂ ವಿಷ್ಣುರ್ವ ಷಟ್ಕಾರೋ. ವಿಶ್ವ ವಿಷ್ಣು, ಆಮೇಲೆ ಷಟ್ಕಾರ ಪ್ರವೇಶ ಮಾಡಿದ. ಆದ ಕಾರಣ ಇದಕ್ಕೆ ವಿಶ್ವ ಅಂತ ಹೆಸರು ಬಂತು. ಅವನು ಪ್ರವೇಶಿಸಿದ ಕಾರಣ ವಿಶ್ವ ಅಂತ ಹೆಸರು ಬಂತು. ಆ ಹೆಸರು ಬರಲಿಕ್ಕೆ ಕಾರಣ ಭಗವಂತ. ಇದಕ್ಕೆ ಚಲನೆಯನ್ನು ಕೊಟ್ಟ, ಹಾಗಾಗಿ ವಿಷ್ಣು. ಆ ಭಗವಂತನನ್ನು ಯಾವ ಹೆಸರಿನಿಂದ ಬೇಕಾದರೂ ಕರೀಬಹುದು. ಅದಕ್ಕೆ ಇದೇ ಹೆಸರು ಒಂದು ಶಿವ ಅಂತ ಕರೀರಿ, ಅವನಿಗೇನು ಬೇಸರ ಇಲ್ಲ. ಹೌದು, ಶಿವ ಶಬ್ದಕ್ಕೆ ಅರ್ಥ ಏನು? ಮಂಗಳಮಯ ಅಂತ ಅರ್ಥ. ಬ್ರಹ್ಮ ಅಂತ ಕರೀರಿ, ಬ್ರಹ್ಮ ಅಂತ ಶಬ್ದಕ್ಕೆ ಅರ್ಥ ಏನು? ದೊಡ್ಡದು ಅಂತ ಅರ್ಥ. ಪರಬ್ರಹ್ಮ ಎಲ್ಲಕ್ಕಿಂತ ದೊಡ್ಡದು. ಅವನನ್ನು ಯಾವ ಹೆಸರಿಂದ ಬೇಕಾದರೂ ಕರೀರಿ. ಶಿವ ಅಂತ ಬೇಕಾದರೂ ಕರೀರಿ, ಅಮ್ಮ ಅಂತ ಕರೀರಿ. ಅವ ಹೆಣ್ಣೂ ಹೌದು, ಗಂಡೂ ಹೌದು, ಶಿಖಂಡಿಯೂ ಹೌದು. ಇಷ್ಟೋ ವಿಶಿಷ್ಟ ಶಿಷ್ಟೇಷ್ಟ ಶಿಖಂಡಿ ನಹುಷೋ ವೃಷಃ. ಯಾವುದು ವಿಷ್ಣು ಸಹಸ್ರನಾಮ ಹೇಳ್ತಾ ಉಂಟು. ಇಷ್ಟ ವಿಶಿಷ್ಟ ಶಿಷ್ಟೇಷ್ಟ ಶಿಖಂಡಿ ನಹುಷ. ಶಿಖಂಡಿ ಹೇಳಿದರೆ ಅವನಲ್ಲಿ ಇರತಕ್ಕಂತಹ ಆ ಶಿಖಂಡಿ ಶಬ್ದಕ್ಕೆ ಅನೇಕ ಅರ್ಥಗಳಿದ್ದಾವೆ. ಶಿಖಂಡಿ ಅಂತ ಹೇಳಿದರೆ ಒಂದು ಹೆಣ್ಣನ್ನು ನೋಡುವಾಗ ಅವನ ಮನಸ್ಸಿನಲ್ಲಿ ಯಾವುದೇ ವಿಕಾರ ಆಗುವುದಿಲ್ಲ.
ಅಥವಾ ಒಂದು ಗಣ್ಣನ್ನು ನೋಡುವಾಗ ಅವನ ಮನಸ್ಸಿನಲ್ಲಿ ಯಾವುದೇ ವಿಕಾರಗಳು ಉಂಟಾಗುವುದಿಲ್ಲ. ಹಾಗಾಗಿ ಅವನು ಶಿಖಂಡಿ ಅಂತ. ಇನ್ನೊಂದು ಅರ್ಥ, ಶಿಖಂಡ ಅಂತ ಹೇಳಿದರೆ ನವಿಲುಗರಿಗೆ ಶಿಖಂಡ ಅಂತ ಹೆಸರು. ಅದನ್ನು ಧರಿಸಿಕೊಂಡಿದ್ದಾನೆ ಆದ ಕಾರಣ ಶಿಖಂಡಿ ಅಂತ ಅರ್ಥ. ಈಗ ಅನೇಕ ಅರ್ಥಗಳಿದ್ದಾವೆ. ಹಾಗಾಗಿ ಅವು ಹೆಣ್ಣೂ ಹೌದು, ಗಂಡೂ ಹೌದು, ಶಿಖಂಡಿಯೂ ಹೌದು. ಯಾವುದೇ ಹೆಸರಿನ ಬೇಕಾದರೂ ಅವನನ್ನು ಕರಿಬೋದು. ಅವನಿಗೇನು ಬೇಸರ ಇಲ್ಲ. ಓ ಅಂತಾನೆ, ನೀವು ಕರೆದ್ರೆ, ಭಕ್ತಿಯಿಂದ ಕರೆದ್ರೆ ಓ ಅಂತಾನೆ. ನಿಮ್ಮ ಪ್ರಶ್ನೆ ಕೈಲಾಸವಾಸಿ ಶಿವ ಅಲ್ವಾ, ಅವನು ದೊಡ್ಡವನೋ ಅಲ್ಲ ದೇವಿ ದೊಡ್ಡವಳು ಅಂತ. ಮೊದಲು ದೇವಿಯ ವಿಚಾರ ನೋಡುವ. ದೇವಿ ಕೆಲವು ಕಥೆಗಳಲ್ಲಿ ಹೇಳ್ತಾರೆ, ಅಂದರೆ ಅದು ಪುರಾಣದಲ್ಲಿ ಎಲ್ಲೂ ಇಲ್ಲ. ಒಂದು ವ್ಯಾವಹಾರಿಕ ಪ್ರಾಪಂಚಿಕ ಒಂದು ಕಥೆ ಬಂದಿದೆ, ಬ್ರಹ್ಮ ವಿಷ್ಣು ಮಹೇಶ್ವರರು ಜಗನ್ಮಾತೆಯ ಮಕ್ಕಳು ಎಂಬುದಾಗಿ ಒಂದು ಕಥೆ. ಇದಕ್ಕೆ ಆಧಾರ ಎಲ್ಲೂ ಇಲ್ಲ. ದೇವಿ ಭಾಗವತ ಅಂತ ಒಂದು ಗ್ರಂಥ ಇದೆ, ಅದರಲ್ಲಿ ಹೇಳ್ತಾರೆ, ಕೆಲವೊಮ್ಮೆ ಕಂಡು ಬರ್ತದೆ. ಆದರೆ ದೇವಿ ಭಾಗವತ ಗ್ರಂಥವೇ ಅತ್ಯಂತ ಅರ್ವಾಚೀನವಾದದ್ದು. ಅದಕ್ಕೆ ಪ್ರಾಚೀನ ಐತಿಹಾಸಿಕ ಹಿನ್ನೆಲೆ ಆಗಲಿ ಪೌರಾಣಿಕ ಹಿನ್ನೆಲೆ ಆಗಲಿ ಇಲ್ಲ. ಇನ್ನು ಮಾರ್ಕಂಡೇಯ ಪುರಾಣದಲ್ಲಿ ದೇವಿ ಮಹಾತ್ಮೆ ಅಂತ ಒಂದು ಬರ್ತದೆ. ಅಲ್ಲಿ ಅದು ಹೆಚ್ಚು ಕರಾರುವಕ್ಕಾದಂತಹ ಈ ದೇವಿಯ ಕಥೆಯನ್ನು ಮಹಾತ್ಮೆಯನ್ನು ಹೇಳಿರತಕ್ಕಂತಹ ಕರಾರುವಕ್ಕಾದಂತಹ ಗ್ರಂಥ ಮಾರ್ಕಂಡೇಯ ಪುರಾಣ. ಅದರಲ್ಲಿ ಎಲ್ಲಿಯೂ ಕೂಡ ಈ ಹರಿಹರ ಬ್ರಹ್ಮರು ಬ್ರಹ್ಮ ವಿಷ್ಣು ಮಹೇಶ್ವರರು ದೇವಿಯ ಮಕ್ಕಳು ಅಂತ ಹೇಳಲಿಲ್ಲ. ಒಂದು ಶಬ್ದವೂ ಅಂಥದ್ದಿಲ್ಲ. ಇನ್ನು ಬ್ರಹ್ಮಸೂತ್ರ ಈ ಎಲ್ಲ ನಮ್ಮ ಶಾಸ್ತ್ರ ಗ್ರಂಥಗಳ ಅರ್ಥವನ್ನು ಇದಮಿತ್ತಂ ಹೇಳಿ ನಿರ್ಣಯ ಮಾಡಲಿಕ್ಕೆ ಹೊರಟದಂತಹ ಫಾರ್ಮ್ಯುಲಾ, ಅದಕ್ಕೆ ಬ್ರಹ್ಮಸೂತ್ರ ಅಂತ ಕರೀತಾರೆ. ಕನ್ನಡದಲ್ಲಿ ಸೂತ್ರ ಅಂತ ಹೇಳ್ತಾರೆ. ಗಣಿತದಲ್ಲಿ ಜಟಿಲವಾದಂತಹ ಸಮಸ್ಯೆಯನ್ನು ಬಿಡಿಸ್ಲಿಕ್ಕೆ ಒಂದು ಸೂತ್ರ ಇರ್ತದೆ. ಬೀಜಗಣಿತದಲ್ಲಿ ಸೂತ್ರ ಇದ್ದರೆ ಆ ಬೀಜಗಣಿತದ ಕಷ್ಟತೆಯನ್ನು ಪರಿಹಾರ ಮಾಡಲಿಕ್ಕೆ ಸುಲಭ ಆಗ್ತದೆ. ಅದೇ ರೀತಿ ಧರ್ಮಶಾಸ್ತ್ರ ಗ್ರಂಥಗಳು, ವೇದ, ಪುರಾಣ, ಇತಿಹಾಸ ಇವುಗಳ ಅರ್ಥವನ್ನು ನಿರ್ಣಯ ಮಾಡಲಿಕ್ಕೆ ಬಹಳ ಕಷ್ಟ ಆದಾಗ ಆ ನಿರ್ಣಯ ಮಾಡುವುದಕ್ಕೋಸ್ಕರವೇ ಭಗವಾನ್ ವೇದವ್ಯಾಸರು ಬ್ರಹ್ಮಸೂತ್ರದ ರಚನೆಯನ್ನು ಮಾಡಿದರು. ಆ ಬ್ರಹ್ಮಸೂತ್ರಗಳನ್ನು ನಾವು ಸರಿಯಾಗಿ ತಿಳಿದುಕೊಂಡೆವು ಎಂದಾದಲ್ಲಿ ಶಾಸ್ತ್ರ ಗ್ರಂಥಗಳ ಅರ್ಥ ನಿರ್ಣಯ ಮಾಡಲಿಕ್ಕೆ ಬಹಳ ಸುಲಭ. ಆ ಬ್ರಹ್ಮಸೂತ್ರಗಳಲ್ಲಿ ಒಂದು ಸೂತ್ರ ಬರ್ತದೆ, ಓಂ ಉತ್ಪತ್ತಿ ಅಸಂಭವಾತ್ ಓಂ ಎಂಬುದಾಗಿ ಒಂದು ಸೂತ್ರ. ಉತ್ಪತ್ತಿ ಅಸಂಭವ. ಏನು ಅಸಂಭವ? ಒಂದು ಪುರುಷ ಸಹಾಯ ಇಲ್ಲದೆ ಒಬ್ಬ ಹೆಣ್ಣು ತಾನು ಏನನ್ನೂ ಸೃಷ್ಟಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಿರುವಾಗ ಆದಿಮಾಯೆ ಅಥವಾ ಜಗಜ್ಜನನಿ ದೇವಿ ಅಂತ ಏನು ಕರೆಸಿಕೊಳ್ಳತಕ್ಕಂತಹ ಆ ಶಕ್ತಿ ಏನಿದ್ದಾಳೆ, ಅವಳು ಯಾವುದೇ ಪುರುಷನ ಸಹಕಾರ ಇಲ್ಲದೆ ಈ 3 ಮಂದಿಯನ್ನು ಹೆರಲಿಕ್ಕೆ ಸಾಧ್ಯ ಇಲ್ಲ. ಅವಳಿಗೆ ಒಬ್ಬ ಪುರುಷ ಬೇಕೇ ಬೇಕು ಅಂತಾಯಿತು. ಯಾರೊಬ್ಬ ಪುರುಷ ಅಂತ ಪ್ರಶ್ನೆ ಬರ್ತದೆ. ಹಾಗಿರುವಾಗ ಹಾಗಾದರೆ ದೇವಿ, ಜಗಜ್ಜನನಿ ಮತ್ತು ದುರ್ಗೆ ಈ ರೀತಿ ಹೆಸರಲ್ಲಿ ಕರಿತೇವೆ, ಅದೆಲ್ಲ ಸುಳ್ಳಾಗಿ ಹೇಳಿದರೆ ಇಲ್ಲ. ಜಗನ್ಮಾತೆ ಇದ್ದಾಳೆ. ಯಾರವಳು? ಅವಳು ಈ ಭಗವಂತನ ಮಡದಿ, ವಿಷ್ಣುವಿನ ಮಡದಿ. ಅವಳನ್ನೇ ದೇವಿ ಅಂತ ಲಕ್ಷ್ಮೀ ದೇವಿಯನ್ನೇ ದೇವಿ ಅಂತ ಕರೆಯುವಂಥದ್ದು. ಆಕೆಯ ಮಹಾತ್ಮೆಯಲ್ಲಿಯೂ ಕೂಡ ಹೇಳ್ತಾರೆ, ತ್ರಿಗುಣಾಸ ಮಹಾಲಕ್ಷ್ಮಿ ಸಾಕ್ಷಾನ್ ಮಹಿಷಮರ್ದಿನಿ ಅಂತ. ಮಹಿಷಮರ್ದಿನಿಯಾದಂತಹ ದುರ್ಗೆ ಯಾರು ಕೇಳಿದರೆ ಭಗವಂತನ ಮಡದಿಯಾದಂತಹ ಲಕ್ಷ್ಮೀದೇವಿ ಆಗಿದ್ದಾಳೆ ಅಂತ ಶಾಸ್ತ್ರಗಳಲ್ಲಿ ನಿರ್ಣಯ ಕೊಡ್ತಾರೆ. ಹಾಗಾಗಿ ಶಿವ ಏನು? ಶಿವನು ಸಂಹಾರಕ. ಹೌದು, ಶಿವನು ಸಂಹಾರಕ ಶಕ್ತಿ. ಚತುರ್ಮುಖ ಬ್ರಹ್ಮ ಸೃಷ್ಟಿ ಮಾಡತಕ್ಕಂತಹವನು, ವಿಷ್ಣು ಪಾಲನೆ ಮಾಡತಕ್ಕಂತಹವನು. ಇದು ಪಾಸಿಬಲ್ ಇರತಕ್ಕಂತಹದ್ದೇ ವಿಷಯ. ಆದರೆ ಬ್ರಹ್ಮನಿಗೂ ಶಿವನಿಗೂ ಆ ಶಕ್ತಿಯನ್ನು ಕೊಟ್ಟವನು ವಿಷ್ಣು. ಬ್ರಹ್ಮಣಿ ಬ್ರಹ್ಮರೂಪೋಸೌ ಶಿವರೂಪೇ ಶಿವೇ ಸ್ಥಿತಃ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಶಿವನ ಒಳಗಿದ್ದುಕೊಂಡು ಶಿವನಿಗೆ ಸಂಹಾರ ಮಾಡತಕ್ಕಂತಹ ಶಕ್ತಿಯನ್ನು ಕೊಡತಕ್ಕಂತಹವನು ಭಗವಂತನಾದಂತಹ ವಿಷ್ಣು. ಬ್ರಹ್ಮನಿಗೆ ಸೃಷ್ಟಿ ಮಾಡತಕ್ಕಂತಹ ಶಕ್ತಿಯನ್ನು ಕೊಡತಕ್ಕಂತಹವನು ಭಗವಂತನಾದಂತಹ ವಿಷ್ಣು. ತಾನು ಸತ್ವ ಗುಣಭೂಯಿಷ್ಠನಾಗಿದ್ದುಕೊಂಡು ಇಡೀ ಸೃಷ್ಟಿಯ ಪಾಲನೆಯನ್ನು ಇರತಕ್ಕಂತಹ ಭಗವಂತ ವಿಷ್ಣು ಅಂತ ಕರೆಸಿಕೊಳ್ತಾನೆ. ಹಾಗಾಗಿ ಅವನಿಗೆ ಈ ಸೃಷ್ಟಿ ಮಾಡ್ತಾನೆ, ಸೃಷ್ಟಿ ಮಾಡೋದಕ್ಕೆ ಶಕ್ತಿಯನ್ನು ಕೊಡ್ತಾನೆ, ಶಕ್ತಿ ಕೊಡುವುದಕ್ಕೋಸ್ಕರ ಅದರೊಳಗೆ ಪ್ರವೇಶ ಮಾಡ್ತಾನೆ. ಆದ ಕಾರಣ ಅವನಿಗೆ ವಿಶ್ವ ಅಥವಾ ವಿಷ್ಣು ಅಂತ ಹೆಸರು. ಈಗ ವಿಷ್ಣು ಸಹಸ್ರನಾಮ ಅಂದ್ರೆ ಏನು? ಇದರ ಮೂಲ ಯಾವುದು ಅಂತ? ವಿಷ್ಣು ಸಹಸ್ರನಾಮ ಇದು ಭಗವಂತನದ್ದು. ನಾನು ಮೊದಲೇ ಹೇಳಿದ ಹಾಗೆ ಯಾನಿ ನಾಮಾನಿ ಗೌಣಾನಿ, ಭಗವಂತನ ಗುಣಗಳನ್ನು ಹೇಳತಕ್ಕಂತಹ 1000 ಹೆಸರುಗಳು. ಹೆಸರು ಅಂತ ಬೇಕಾದರೂ ಕರೀಬಹುದು, ಗುಣವಾಚಕಗಳು ಅಂತ ಹೇಳಿಯೂ ಕರೀಬಹುದು. ಇದರ ಮೂಲ ಭೀಷ್ಮಾಚಾರ್ಯರು ಶರಶಯ್ಯಲ್ಲಿ ಇದ್ದುಕೊಂಡು ಧರ್ಮರಾಜಾದಿಗಳಿಗೆ ಉಪದೇಶ ಮಾಡತಕ್ಕಂತಹ ಕತೆ ಮಹಾಭಾರತ ಅನುಶಾಸನ ಪರ್ವದಲ್ಲಿ ಬರ್ತದೆ. ಯುದ್ಧ ಎಲ್ಲ ಮುಗ್ದಿದೆ, ಧರ್ಮರಾಜನಿಗೆ ಪಟ್ಟಾಭಿಷೇಕವೂ ಆಗಿದೆ. ಇತಿಹಾಸ, ನಮ್ಮ ಈ ಮಣ್ಣಿನಲ್ಲಿ ನಡೆದಂತಹ ಇತಿಹಾಸ. ಯಾಕೆಂತ ಕೇಳಿದರೆ ನಮ್ಮಲ್ಲಿ ಅನೇಕ ಮಂದಿಗೆ ಒಂದು ಭಾವನೆ ಉಂಟು, ಈ ರಾಮಾಯಣ ಮಹಾಭಾರತ ಇದೆಲ್ಲ ಒಂದು ಆಡುಂಬೋರ ಅಜ್ಜಿಯ ಕಥೆಗಳು ಯಥಾರ್ಥವಾಗಿ ನಡೆದಿಲ್ಲ. ವಿಶೇಷವಾಗಿ ಈಗಿನ ಜನ್ರೇಷನಲ್ಲಿ ಇದನ್ನೆಲ್ಲ
ಈಗ ಸ್ವಲ್ಪ ಸ್ವಲ್ಪ ಈ ಸೋಷಿಯಲ್ ಮೀಡಿಯಾದ ಇದರಿಂದಾಗಿ ಸ್ವಲ್ಪ ಸ್ವಲ್ಪ ಪರಿವರ್ತನೆ ಆಗ್ತಾ ಇದೆ. ಹೌದು. ನಾವು ಸಣ್ಣವರಿರುವಾಗ ಅಂತಹ ಒಂದು ಮಾತುಗಳು ಕೇಳ್ತಾ ಇದ್ದೆ, ಎಲ್ಲ ಅಜ್ಜಿ ಕಥೆಗಳು ಹೇಗಾಗಲಿಕ್ಕೆ ಸಾಧ್ಯ ಅಂತ. ಮುಖ್ಯವಾಗಿ ನಾವು ನಮ್ಮ ಮನಸ್ಸಿನಲ್ಲಿ ಧಾರಣೆ ಮಾಡಿಕೊಳ್ಬೇಕಾದದ್ದು, ಇದು ಯಾವುದೂ ಕೂಡ ಅಜ್ಜಿ ಕಥೆಗಳಲ್ಲ, ಕಾಲ್ಪನಿಕ ಕಥೆಗಳಲ್ಲ. ನಮ್ಮ ಈ ಭಾರತ ದೇಶದ ಮಣ್ಣಿನಲ್ಲಿ ನಡೆದಂತಹ ನೈಜ ಇತಿಹಾಸಗಳು. ರಾಮಾಯಣ ಆಗಿರಬಹುದು, ಮಹಾಭಾರತ ಆಗಿರ್ಬೋದು, ಕೃಷ್ಣಾವತಾರ, ರಾಮಾವತಾರ ಇತ್ಯಾದಿ ಏನೆಲ್ಲ ನಮ್ಮ ಪುರಾಣದ ಕಥೆಗಳು ಬರ್ತವೆ, ಈ ನಮ್ಮ ಮಣ್ಣಿನಲ್ಲಿ ಪುಣ್ಯ ಭಾರತ ದೇಶದಲ್ಲಿ ನಡೆದಂತಹ ನೈಜ ಇತಿಹಾಸ. ಪ್ರೂಫ್ ಕೂಡ ಇದೆ, ಈಗಲೂ ಸಿಗ್ತಾ ಇದೆ. ಹೌದು. ಅಂತಹ ಘಟನೆ ನಡೆದಂತಹ ಒಂದು ನಮ್ಮ ಅತ್ಯಂತ ಹತ್ತಿರದ ಘಟನೆ ಕೇಳಿದರೆ ಮಹಾಭಾರತ ಯುದ್ಧ. ಸುಮಾರು 5100 ವರ್ಷಗಳ ಹಿಂದೆ ನಡೆದಂತಹ ಘಟನೆ. ಧರ್ಮರಾಜನಿಗೆ ಪಟ್ಟಾಭಿಷೇಕ ಆಗಿದೆ. ಮನಸ್ಸಿನಲ್ಲಿ ಒಂದು ಅವನಿಗೆ ದುಗುಡ, ನಾನು ತಪ್ಪು ಮಾಡಿದೆ, ನನ್ನವರನ್ನೆಲ್ಲ ಕೊಂದು ನನ್ನವರ ಹೆಣದ ಮೇಲೆ ನಾನು ಸಿಂಹಾಸನ ಕಟ್ಟಿ ಕೂತಿದ್ದೇನೆ, ನಾನು ಮಾಡಿದ್ದು ತಪ್ಪು. ಕೃಷ್ಣ ಗೀತೋಪದೇಶ ಮಾಡಿದ ಅರ್ಜುನನಿಗೆ ಎಲ್ಲ ಕೇಳಿಸ್ಕೊಂಡಿದ್ದಾರೆ. ಆದರೂ ಕೃಷ್ಣ ಹೇಳ್ತಾ ಇದ್ದಾನೆ, ಇಲ್ಲಪ್ಪ ನೀನು ಮಾಡಿದ್ದು ಸರಿ, ಧರ್ಮ ಮಾರ್ಗ, ಕ್ಷತ್ರಿಯನಾದವನಿಗೆ ನೀನು ಅಧರ್ಮಿಗಳನ್ನು ನಾಶ ಮಾಡಿ ಧರ್ಮ ರಕ್ಷಣೆ ಮಾಡಿದ್ದು ನೀನು ನಿಜವಾದ ನಿನ್ನ ಕರ್ತವ್ಯವನ್ನು ಮಾಡಿದ್ದಿ ಎಂದು ಎಷ್ಟು ಹೇಳಿದ್ರು ಅವನಿಗೆ ಒಳಗಿಂದ. ಈಗ ನಮ್ಮಲ್ಲಿಯೂ ಕೂಡ ನಮ್ಮ ಫ್ರೆಂಡ್ ಯಾರಾದರೂ ಹೇಳಿದ ಅಂತಾದರೆ ಅವನು ನಂತರನೇ ಅವನು ಹೇಳಿದ್ದು ನಾನು ಯಾಕೆ ಕೇಳಬೇಕು, ನಮಗೆ ಅಷ್ಟು ರುಚಿ ಆಗೋದಿಲ್ಲ. ಯಾರಾದರೂ ಶ್ರೇಷ್ಠ ವ್ಯಕ್ತಿಗಳು ಹೇಳಿದರೆ, ಅದೇ ಮಾತನ್ನು ಶ್ರೇಷ್ಠ ವ್ಯಕ್ತಿಗಳು ಹೇಳಿದರೆ ಆಗ ಹೌದು ಅಂತ ನಮಗೆ ಭಾವನೆ ಬರ್ತದೆ. ಹೌದು. ಕೃಷ್ಣ ಹೇಳಿದ ಇವನ ದುಃಖವನ್ನು ಚಿಂತೆಯನ್ನು ಕಡಿಮೆ ಮಾಡ್ಲಿಕ್ಕೆ ಆಗಲಿಲ್ಲ ಕೃಷ್ಣನಿಂದ. ಒಂದು ಕಥೆ ಮಾಡ್ತೇನೆ ಹೇಳಿ ನೇರ ಭೀಷ್ಮಾಚಾರ್ಯ ಹತ್ರ ಕರ್ಕೊಂಡು ಹೋದ. ಭೀಷ್ಮಾಚಾರ್ಯರು ಶರಶೈಯಲ್ಲಿ ಮಲಗಿದ್ದಾರೆ. ತಾನು ದೇಹತ್ಯಾಗ ಮಾಡಲಿಕ್ಕೆ ಉತ್ತರಾಯಣ ಪರ್ವ ಪುಣ್ಯ ಕಾಲವನ್ನು ಕಾಯ್ತಾ ಇದ್ದಾರೆ. ಅವರ ಬಳಿಗೆ ಕರ್ಕೊಂಡು ಹೋದ. ಕರ್ಕೊಂಡು ಹೋಗಿ ಸ್ವಲ್ಪ ಧರ್ಮೋಪದೇಶ ಮಾಡ್ರಿ ನಿಮ್ಮ ಮೊಮ್ಮಗನಿಗೆ ಅಂತ ಕೃಷ್ಣ ಹೇಳ್ತಾನೆ ಭೀಷ್ಮಾಚಾರ್ಯರ ಹತ್ರ. ಭೀಷ್ಮಾಚಾರ್ಯರು ಕಣ್ಣು ತಿರುಗಿಸಿ ನೋಡ್ತಾರೆ. ನೋಡಿ ಕೃಷ್ಣನನ್ನು ನೋಡಿ ನಗ್ತಾರೆ. ನೀನೇ ಇದ್ಯಲ್ಲಪ್ಪ, ನನ್ನ ಹತ್ರ ಯಾಕೆ ಹೇಳಿಸ್ತಾ ಇದ್ದಿ, ನೀನೇ ಹೇಳ್ಬೋದಲ್ಲ, ನನ್ನೊಳಗೂ ಕೂತು ಹೇಳುವವನು ನೀನೇ, ಹಾಗಿರುವಾಗ ನನ್ನ ಬಾಯಿಂದ ಯಾಕೆ ಹೇಳಿಸ್ತಾ ಇದ್ದಿ ಅಂತ. ಇಲ್ಲ ಅಜ್ಜ, ನೀವು ಹೇಳಿದ್ರೆ ನನಗೆ ಅರ್ಥ ಆಗೋದು, ನಾನು ಹೇಳಿದ್ರೆ ಅರ್ಥ ಆಗಲ್ಲ ಅಂತಾನೆ, ನೀವೇ ಹೇಳಿ ಅಂತ ಕೃಷ್ಣ. ಸರಿ ಅಂತ ಅವರಿಗೆ ಮಾತಾಡ್ಲಿಕ್ಕೆ ಶಕ್ತಿ ಇಲ್ಲ, ಅವರ ಒಳಗೆ ಪ್ರವೇಶ ಮಾಡಿ ಅವರ ಬಾಯಿಂದ ಹೇಳಿಸಿದ ಕೃಷ್ಣ. ಯಾವುದು? ಈ ವಿಷ್ಣು ಸಹಸ್ರನಾಮ. ಆಗ್ಲೇ ಭೀಷ್ಮಾಚಾರ್ಯರು ಹೇಳ್ತಾರೆ, ಇವನನ್ನು ಯಾರು ಅಂತ ಅನ್ಕೊಂಡಿದ್ದಿ, ಸುಮ್ಮನೆ ಸಾರಥ್ಯ ಮಾಡಿದ ಒಬ್ಬ ಕುದುರೆ ಸಾಕು ಅಂತ ಅನ್ಕೊಳ್ಬೇಡ, ಗೋವಳನಾಗಿದ್ದುಕೊಂಡು ಹಸುವಿನ ಮೈದ ಬಡಿದವ ಅಂತ ಅನ್ಕೊಳ್ಬೇಡ, ಮಡಿಕೆ ಒಡೆದು ಬೆಣ್ಣೆ ಕದ್ದವ ಅಂತ ಅನ್ಕೋಬೇಡ, ನಿನ್ನೊಟ್ಟಿಗೆ ಸಖ್ಯದಲ್ಲಿದ್ದಂತ ನಿನ್ನ ಆಪ್ತ ಮಿತ್ರ ಅಂತ ನೀನು ಅನ್ಕೊಳ್ಬೇಡ. ಎಲ್ಲ ಸರಿ, ಎಲ್ಲವೂ ಹೌದು. ಆದರೆ ಜಗದೀಶ್ವರ ಇವ. ಧರ್ಮ ನಾಶ ಆಗ್ತಾ ಇರುವಾಗ ಧರ್ಮ ಸ್ಥಾಪನೆಗೋಸ್ಕರ ಭೂಮಿಗಿಳಿದು ಬಂದಂತಹ, ಅಸುರ ಸಂಹಾರಕ್ಕೋಸ್ಕರ, ಭೂಭಾರ ಹರಣಕ್ಕೋಸ್ಕರ ಇಳಿದು ಬಂದಂತಹ ಸಾಕ್ಷಾತ್ ಮಹಾವಿಷ್ಣುವೇ ಆಗಿದ್ದಾನಪ್ಪ, ಸರಿಯಾಗಿ ಅರ್ಥ ಮಾಡಿಕೊ ಅವನನ್ನು ಅಂತ ಹೇಳಿ ಆಗ ವಿಷ್ಣುವಿನ ಅಷ್ಟು ಗುಣಕವಾಚಕವಾಗಿರತಕ್ಕಂತಹ ಮಾತುಗಳನ್ನು, ಆ ಹೆಸರುಗಳನ್ನು ಉಪದೇಶ ಮಾಡ್ತಾರೆ ಭೀಷ್ಮಾಚಾರ್ಯರು ಧರ್ಮರಾಜಾದಿ ಪಾಂಡವರಿಗೆ. ಈ ವಿಷ್ಣುವಿನ 1000 ನಾಮಗಳು ಏನನ್ನ ಸೂಚಿಸುತ್ತವೆ ಅಂತ? ಪ್ರತಿಯೊಂದು ಹೆಸರುಗಳು ಕೂಡ ನೋಡಿ, ಈ ವೇದಗಳು ಏನಿದ್ದಾವೆ, ವೇದಗಳ ಒಂದೊಂದು ಮಂತ್ರಗಳಿಗೆ 3 ತೆರನಾದಂತಹ ಅರ್ಥ. ಒಂದು ಮುಖ್ಯ ವೃತ್ತಿ, ಅಮುಖ್ಯ ವೃತ್ತಿ, ಪರಮ ಮುಖ್ಯ ವೃತ್ತಿ ಅಂತ. ಅದು ಸೈಡಿಗಿಡಮ, ಈಗ ಅದರ ಬಗ್ಗೆ ಚರ್ಚೆ ಬೇಡ. ಮಹಾಭಾರತದ ಒಂದೊಂದು ಶ್ಲೋಕಗಳಿಗೆ 10 ಅರ್ಥ. ಚಿಂತನೆ ಮಾಡಲಿಕ್ಕೆ ಬಹಳ ಕಷ್ಟ ಉಂಟು. ಅದೇ ನಾವು ಕಥೆ ಕೇಳ್ತೇವೆ, ಗಣಪತಿ ಬರೀಲಿಕ್ಕೆ ಕೂತಾಗ ನನಗೆ ಪುರುಸೋತಿಲ್ಲ, ನಾನು ಬೇಗ ಬೇಗ ಹೇಳಬೇಕು, ಡಿಕ್ಟೇಟ್ ಮಾಡಬೇಕು, ನಾನು ಪಕ್ಕ ಬರಿತಾ ಹೋಗ್ತೇನೆ ಅಂತ ಗಣಪತಿ ಹೇಳ್ತಾನೆ. ಆಗ ವೇದವ್ಯಾಸರು ಹೇಳ್ತಾರೆ, ಸರಿಯಪ್ಪ ನಾನು ಸ್ಪೀಡಾಗಿ ಹೇಳ್ತಾ ಹೋಗ್ತೇನೆ, ಆದರೆ ನೀನು ಅರ್ಥ ಮಾಡ್ಕೊಂಡು ಬರೀಬೇಕು. ಗಣಪತಿಗೆ ತಲೆಬಿಸಿ ಆಯಿತು. ಒಂದೊಂದು ಶ್ಲೋಕಕ್ಕೆ 10 ಅರ್ಥ ಇದೆ, ಯಾವ ಅರ್ಥ ಚಿಂತನೆ ಮಾಡ್ಕೊಳ್ಳಿ ಅಂತ ಅವರಿಗೆ ಅರ್ಥ ಆಗದೆ ನಿಧಾನದಲ್ಲಿ ಬರ್ಕೊಂಡು ಹೋದ್ರು ಅಂತ ಕಥೆ ಇದೆ. ಅದೇನೋ ಇರಲಿ, ಅಂತೂ ಮಹಾಭಾರತದ ಪ್ರತಿ ಶ್ಲೋಕಗಳಿಗೂ 10 ಅರ್ಥ. ವಿಷ್ಣು ಸಹಸ್ರನಾಮದ ಒಂದೊಂದು ಹೆಸರಿಗೂ 100 ಅರ್ಥ ಇದೆ. ಇದನ್ನು ಆಚಾರ್ಯ ಮಧ್ವರು ತೋರಿಸಿಕೊಟ್ಟಿದ್ದಾರೆ ಅವರ ಕಾಲದಲ್ಲಿ, ಸುಮಾರು 800 ವರ್ಷಗಳ ಹಿಂದೆ. ಉಜಿರೆ ಎಂಬಂತಹ ಪ್ರದೇಶ ಒಂದು ದೊಡ್ಡ ಪುಣ್ಯಕ್ಷೇತ್ರ. ಆಚಾರ್ಯ ಮಧ್ವರಲ್ಲಿ ಕೂತುಕೊಂಡು ಕರ್ಮ ನಿರ್ಣಯ ಅಂತ ಗ್ರಂಥ ಬರೆದಂತಹ ಪ್ರದೇಶ. ಅಲ್ಲಿ ಒಬ್ಬ ಬ್ರಾಹ್ಮಣ ಎದ್ದು ನಿಂತು ಆಚಾರ್ಯಗೆ ಸವಾಲು ಹಾಕಿದಂತೆ, ವಿಷ್ಣು ಸಹಸ್ರನಾಮಕ್ಕೆ 100 ಅರ್ಥ ಉಂಟು ಅಂತ ಹೇಳ್ತೀರಲ್ಲ, ಹೇಳಿ ತೋರಿಸಿ ಅಂತ. ನಾನು ಹೇಳ್ತೇನೆ, ಅರ್ಥ ಮಾಡಿಕೊಂಡು ಧಾರಣೆ ಮಾಡಿಕೊಳ್ಳೋ ಶಕ್ತಿ ನಿನಗೆ ಬೇಕು ಅಂತ ಆಚಾರ್ಯರು ಹೇಳಿದರು. ಸರಿ ನೀವು ಹೇಳಿ ಅಂತ 4-5 ಹೆಸರುಗಳಿಗೆ ಅರ್ಥ ಹೇಳಿದ್ರೆ ಅಂತ ಇವನಿಗೆ ಕೇಳಿ ಸ್ತಬ್ಧನಾಗಿ ಹೋದ. ಮತ್ತೆ ಆಚಾರ್ಯರು ಹೇಳ್ತಾರೆ, ನನಗೆ ಅಷ್ಟೆಲ್ಲ ಹೊತ್ತಿಲ್ಲ ನಿನಗೆ ವಿವರಣೆ ಕೊಡು, 100 ಹೆಸರು 1000 ಹೆಸರುಗಳಿಗೆ 100 ಅರ್ಥ ಹೇಳ್ತಾ ಕೊಡುವಂಥ ಶಕ್ತಿ ನನಗಿಲ್ಲ. ನಾನು ಹೋದ್ಮೇಲೆ ಒಬ್ಬ ಬ್ರಾಹ್ಮಣ ಬರ್ತಾನೆ, ಅವನತ್ರ ಕೇಳು, ಎಲ್ಲ ಉತ್ತರವನ್ನು ಕೊಡ್ತಾನೆ ಹೇಳಿ ತೋರಿಸಿಕೊಟ್ಟ ಆಚಾರ್ಯ ಮಧ್ವರು ಹೋದಂತಹ ಐತಿಹಾಸಿಕ ಘಟನೆ ನಡೆದಂತಹ ಕ್ಷೇತ್ರ ಉಜಿರೆ. ಅಲ್ಲಿ ಆಚಾರ್ಯರು ಪ್ರತಿಯೊಂದು ಹೆಸರಿಗೂ 100 ಅರ್ಥ ಇದೆ ಎಂದು ತೋರಿಸಿಕೊಟ್ಟಿದ್ದಾರೆ. ಆಮೇಲೆ ಆ ರೀತಿಯಲ್ಲಿ ವ್ಯಾಖ್ಯಾನ ಬರೆದವರು ಇದ್ದಾರೆ, ಈಗಲೂ ಆ ಪುಸ್ತಕಗಳು ಉಪಲಬ್ಧಿ ಇದೆ. ಪ್ರತಿ ಹೆಸರು 100 ಅರ್ಥ. 100 ಅರ್ಥ ಅಂತ ಹೇಳಿದರೆ ಏನು? ಎಲ್ಲವೂ ಭಗವಂತನ ಗುಣವಾಚಕ, ಭಗವಂತನ ಮಹಿಮೆಯನ್ನು ಹೇಳತಕ್ಕಂತಹ ಹೆಸರು. ನನ್ನ ಹೆಸರು ಶಶಾಂಕ,
ಶಶಾಂಕ ಚಂದ್ರ ಅಂತ ಅರ್ಥ. ನನ್ನಲ್ಲಿ ಚಂದ್ರನ ಗುಣಗಳಾಗಲಿ ರೂಪವಾಗಲಿ ಇಲ್ಲ. ಹೆಸರು ಕ್ಷೀರಸಾಗರ ಭಟ್ಟ ಅಂತ ಹೆಸರಿಡ್ತಾರೆ. ಅವ್ರ ಮನೇಲಿ ಒಂದು ರೀತಿ ಒಂದು ತೊಟ್ಟು ಹಾಲಿರುವುದಿಲ್ಲ, ಲಕ್ಷ್ಮೀಪತಿಯಿಂದ ಹೆಸರಿರ್ತದೆ, ಭಿಕ್ಷೆ ಬೇಡ್ತಾ ಇರ್ತಾನೆ. ಆದರೆ ಭಗವಂತ ಹಾಗಲ್ಲ. ಅವನ ಪ್ರತಿಯೊಂದು ಹೆಸರುಗಳೂ ಕೂಡ ನಾನಾಗಲೇ ಹೇಳಿದ ಹಾಗೆ ವಿಶ್ವ ಯಾಕೆ ಹೆಸರು, ವಿಷ್ಣು ಯಾಕೆ, ವಷಟ್ಕಾರ ಯಾಕೆ, ಭೂತ ಭವ್ಯ ಭವತ್ ಪ್ರಭು, ಭೂತ ಹಿಂದೆ ಆಗಿರತಕ್ಕಂತಹದ್ದು, ಭವ್ಯ ಆಗ್ತಾ ಇರತಕ್ಕಂಥದ್ದು, ಭವತ್ ಇನ್ನು ಆಗಲಿಕ್ಕೆ ಇರತಕ್ಕಂಥದ್ದು, ಎಲ್ಲದಕ್ಕೂ ಸ್ವಾಮಿ ಅವ. ಹಾಗಾಗಿ ಭೂತ ಭವ್ಯ ಭವತ್ ಪ್ರಭು ಎಂಬುದಾಗಿ ಅವನ ಹೆಸರು ಸಾರ್ಥಕ. ಅವನಲ್ಲಿ ಹೇಳಿರತಕ್ಕಂತಹ 1000 ನಾಮಗಳು, 1000 ಅವನಿಗೆ ಅನಂತ ನಾಮಗಳಿದ್ದಾವೆ, ಅದರಲ್ಲಿ 1000 ನಾಮಗಳು ಪ್ರಧಾನವಾಗಿರತಕ್ಕಂತಹದ್ದು. ಅದು ಎಲ್ಲವೂ ಕೂಡ ಭಗವಂತನ ಗುಣಗಳನ್ನು, ಅಂದರೆ ಒಟ್ಟು 1,00,000 ಗುಣಗಳನ್ನು ಹೇಳ್ತಾ ಇದ್ದಾವೆ. ಒಂದು ಹೆಸರಿಗೆ 100 ಅರ್ಥ ಅಂತಾದರೆ 1000 ಹೆಸರಿಗೆ 1,00,000 ಅರ್ಥ ಆಯಿತು. 1,00,000 ಅರ್ಥಗಳು ಹೇಳಿದರೆ ಭಗವಂತನ 1,00,000 ಗುಣಗಳನ್ನು ಹೇಳ್ತಾ ಇದ್ದಾವೆ ಅಂತ ಅರ್ಥ. ಗುಣಗಳೆಷ್ಟು ಭಗವಂತನಲ್ಲಿ ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅನಂತ ಗುಣಗಳಿಂದ ಕೂಡಿದವನೇ ಭಗವಂತ. ನಮ್ಮಂತ ಸಾಮಾನ್ಯ ಜನತೆಗೆ ಅರ್ಥ ಆಗುವಂತ ಕೆಲವು ನಾಮಗಳು, ಅದ್ರ ಹಿಂದೆ ಇರುವಂತ ಅರ್ಥಗಳನ್ನ ಹೇಳೋದಾದ್ರೆ, ಸರ್ವ ಶಿವಸ್ಥಾಣು, ಸರ್ವ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ, ಅವನು ಇಲ್ಲದೆ ಇರತಕ್ಕಂತಹ ಸ್ಥಳ ಇಲ್ಲ. ಅದನ್ನೇ ದಾಸರು ಹೇಳಬೇಕಾದರೆ ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ ಅಂತ ದಾಸರು ಕರೆದರು. ಶರ್ವ, ಶಿವನಿಗೆ ಹೆಸರು ಶರ್ವ ಅಂತ, ಇವನಿಗೂ ಆ ಹೆಸರಿದೆ. ಶರ್ವ ಅಂತ ಹೇಳಿದರೆ ಏನು? ಸಕಲ ಕಾಲದಲ್ಲಿಯೂ ಕೂಡ ಸಕಲರನ್ನೂ ನಿಯಮನೆ ಮಾಡುವವ. ಶಿವ ಮಂಗಳಮಯ ಅಂತ ಅರ್ಥ. ನಾವು ಒಂದೊಂದೇ ಅರ್ಥವನ್ನು ಹೇಳಲಿಕ್ಕೆ ಸಾಧ್ಯ, 100 ಅರ್ಥ ಹೇಳುವಂತಹ ಸಾಮರ್ಥ್ಯ ನಮ್ಮಲ್ಲಿಲ್ಲ. ಸ್ಥಾಣು, ಸದಾಕಾಲ ಏಕಪ್ರಕಾರವಾಗಿ ನಿಲ್ಲುವವ, ಯಾವುದೇ ವಿಕಾರಗಳಿಲ್ಲದವ. ಈ ರೀತಿ ಎಷ್ಟು ಬೇಕಾದರೂ ಹೇಳಬಹುದು. ಔಷಧಂ. ಮತ್ತೆ ಇನ್ನೊಂದು, ಇದರಲ್ಲಿ ಒಂದು ವೈಶಿಷ್ಟ್ಯವನ್ನು ನಾವು ಗಮನಿಸಬೇಕು. ಶಾಸ್ತ್ರಗಳಲ್ಲಿ ಒಂದು ಮಾತು ಬರ್ತದೆ, ಗೀತೆಯಲ್ಲಿಯೂ ಈ ಮಾತಿದೆ. ಮಂತ್ರೇ ತೀರ್ಥೇ ದ್ವಿಜೇ ಕ್ಷೇತ್ರೇ ದೈವಜ್ಞೇ ಭೇಷಜೇ ಗುರೌ ಯಾದೃಶಿ ಭಾವನಾ ತತ್ರ ಸಿದ್ಧಿರ್ಭವತಿ ತಾದೃಶಿ. ಮಂತ್ರಗಳಲ್ಲಿ, ತೀರ್ಥದಲ್ಲಿ, ಬ್ರಾಹ್ಮಣರಲ್ಲಿ, ತೀರ್ಥಕ್ಷೇತ್ರಗಳಲ್ಲಿ, ವೈದ್ಯರಲ್ಲಿ, ಮಂತ್ರೇ ತೀರ್ಥೇ ದ್ವಿಜೇ ಕ್ಷೇತ್ರೇ ಭೈಷಜ್ಯೆ ವೈದ್ಯರಲ್ಲಿ, ಗುರುಗಳಲ್ಲಿ, ಯಾದೃಶಿ ಭಾವನಾ ತತ್ರ ನಾವು ಯಾವ ರೀತಿಯ ಭಾವನೆಯನ್ನಿಟ್ಟುಕೊಂಡು ಹೋಗ್ತೇವೋ ಇವರ ಬಳಿಗೆ, ಸಿದ್ಧಿರ್ಭವತಿ ತಾದೃಶಿ ಅದೇ ರೀತಿಯಾಗಿ ಸಿದ್ಧಿ ಆಗ್ತದೆ. ಗುರುಗಳನ್ನು ಪರೀಕ್ಷೆ ಮಾಡಲಿಕ್ಕೆ ಹೋಗಬಾರದು, ಗುರುಗಳಿಗೆ ಪರೀಕ್ಷೆ ಕೊಡಲಿಕ್ಕೆ ಹೋಗಬೇಕು, ಅವರಲ್ಲಿ ಅಧ್ಯಯನ ಮಾಡಿ ಪರೀಕ್ಷೆ ಕೊಡಲಿಕ್ಕೆ ಹೋಗಬೇಕು. ವೈದ್ಯರನ್ನು ಪರೀಕ್ಷೆ ಮಾಡಲಿಕ್ಕೆ ಹೋಗುವುದಲ್ಲ, ನಮ್ಮ ಕಾಯಿಲೆ ವಾಸಿ ಮಾಡಿಕೊಳ್ಳೋದಕ್ಕೋಸ್ಕರ ವೈದ್ಯರ ನಂಬಿಕೆ ಇಟ್ಟುಕೊಂಡು ಹೋಗಬೇಕು. ಇವರ ಕೈಗುಣ ಒಳ್ಳೆದಿದೆ, ಇವರು ಮದ್ದು ಕೊಟ್ಟರೆ ನಾನು ವಾಸಿ ಆಗ್ತೇನೆ, ನನ್ನ ರೋಗ ವಾಸಿ ಆಗ್ತದೆ ಉದ್ದೇಶ ಇಟ್ಟುಕೊಂಡು ಹೋಗಬೇಕು. ಇದು ಯಾದೃಶೀ ಭಾವನಾದತ್ರ ಯಾವ ಭಾವನೆಯನ್ನಿಟ್ಟುಕೊಂಡು ಹೋಗ್ತೇವೋ ಆ ರೀತಿಯಲ್ಲಿ ಸಿದ್ಧಿ ಆಗ್ತದೆ. ಇನ್ನೊಂದು ಯದ್ಭಾವಂ ತದ್ಭವತಿ, ಯಾವ ಭಾವನೆಯೋ ಅದೇ ರೀತಿ ಫಲಪ್ರಾಪ್ತಿ. ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಏಮಾಂ ಯಥಾ ಉಪಾಸಂತೆ, ಯಾರು ನನ್ನನ್ನು ಯಾವ ಗುಣದಲ್ಲಿ ಉಪಾಸನೆ ಮಾಡುತ್ತಾರೋ ಅವರಿಗೆ ಅದೇ ರೀತಿಯಾದ ಫಲವನ್ನು ಕೊಡ್ತೇನೆ. ನೋಡಿ, ನಮಗೆ ರೋಗ ಬಂತು, ಭಗವಂತನ ಬಳಿಗೆ ಹೋಗಿ ನನ್ನ ರೋಗವನ್ನು ಪರಿಹಾರ ಮಾಡು ಅಂತ ಕೇಳಬೇಕು ಅಂತಿಲ್ಲ. ರೋಗವನ್ನು ಪರಿಹರಿಸುವವನು ನೀನು ಅಂತ ಅವನ ಗುಣಚಿಂತನೆ ಮಾಡಿ. ಅದಕ್ಕೊಂದು ಹೆಸರಿದೆ, ಔಷಧಂ, ಭಗವಂತನ ಹೆಸರು. ಔಷಧಂ ಜಗದಸ್ಸೇತು, ನೀನು ಔಷಧ ಚಿಂತನೆ ಮಾಡಿ ನಿನ್ನ ರೋಗ ಪರಿಹಾರ ಆಯಿತು. ನಮಗೆ ಮಕ್ಕಳಾಗಲಿಲ್ಲ ಅಂತಾದಾಗ ನಾವು ಮಕ್ಕಳನ್ನು ಕೊಡು ಅಂತ ಕೇಳುವುದಲ್ಲ, ಅದು ಕೇಳಿದರೆ ಸಕಾಮಕರ್ಮ ಅಂತ ಆಯಿತು. ತಂತುವರ್ಧನ, ಅವನನ್ನು ತಂತುವರ್ಧನ ಅಂದರೆ ವಂಶವನ್ನು ಬೆಳಗಿಸುವವ ಎಂಬುದಾಗಿ ಅವನ ಉಪಾಸನೆ. ನೀನು ತಂತುವರ್ಧನ, ವಂಶವನ್ನು ಬೆಳಗಿಸುವವ ನೀನು ಎಂಬುದಾಗಿ ಅವನ ಉಪಾಸನೆಯನ್ನು ಮಾಡು, ಸಂತಾನ ಪ್ರಾಪ್ತಿ ಆಗ್ತದೆ. ಅದೇ ರೀತಿ ನಮಗೆ ಯಾವ ಅಪೇಕ್ಷೆ ಉಂಟು, ಹಣ ಇಲ್ವ, ಹಣ ಬೇಕಾ, ಶ್ರೀಧ ಶ್ರೀಶ ಶ್ರೀನಿವಾಸ ಶ್ರೀನಿಧಿ ಶ್ರೀ ವಿಭಾವನ ಶ್ರೀದಹ, ಶ್ರೀ ಅಂದರೆ ಸಂಪತ್ತು, ದಹ ಕೊಡುವವನು, ದದಾತಿ, ನೀನು ಹಣವನ್ನು ಕೊಡುವವನು, ನೀನು ಹಣವನ್ನು ಕೊಡುವವನು, ನೀನು ಹಣವನ್ನು ಕೊಡುವವನು ಅಂತ ಅವನ ಉಪಾಸನೆ ಮಾಡು, ಹಣ ಕೊಡ್ತಾನೆ. ಶ್ರೀನಿವಾಸ ಲಕ್ಷ್ಮೀಪತಿ ನೀನು ಅಂತ ಅವನ ಉಪಾಸನೆ ಮಾಡು. ಕೊಡು ಅಂತ ಕೇಳಬೇಡ, ಕೇಳಿದರೆ ನೀನು ಕೇಳಿದವ ಸಕಾಮಕರ್ಮಿಯಾದಿ. ಸಕಾಮಕರ್ಮಕ್ಕೆ ಶಾಸ್ತ್ರದ ಅಧಿಕಾರ ಇಲ್ಲ, ಶಾಸ್ತ್ರ ಒಪ್ಪುವುದಿಲ್ಲ ಅದನ್ನು. ನಿಷ್ಕಾಮ ಕರ್ಮವನ್ನು ಮಾಡು. ಆದರೆ ಬೇಕಾದನ್ನು ಪಡ್ಕೊಳ್ಳೋದು ಹೇಗೆ? ಅವನಲ್ಲಿ ಅದು ಇದೆ ಅಂತ ಚಿಂತನೆ ಮಾಡು, ಅವನಲ್ಲಿದ್ದದ್ದನ್ನು ಅವನು ನಿನ್ನಲ್ಲಿರುವ ಹಾಗೆ ಮಾಡ್ತಾನೆ. ಇದು 1000 ನಾಮಗಳಲ್ಲಿಯೂ ಈ ರೀತಿಯಾದದ್ದನ್ನು ನಮಗೆ ಅನುಕೂಲಕರವಾದ ವಾತಾವರಣ ಬೇಕು ನಾವು ಮಾಡತಕ್ಕಂತಹ ಕರ್ಮಗಳಲ್ಲಿ. ಅನುಕೂಲ ಶತಾವರ್ತ ಪದ್ಮೀ ಪದ್ಮನಿಭೇಕ್ಷಣ ಉಪಾಸನೆ, ಅನುಕೂಲ ಅಂತ ಅವನನ್ನು ಉಪಾಸನೆ ಮಾಡು. ನಮ್ಮ ಎಲ್ಲ ಪ್ರತಿಕೂಲಗಳನ್ನು ನಾಶ ಮಾಡಿ ನಮಗೆ ಅನುಕೂಲವಾದ ದಾರಿಯನ್ನು ಮಾಡಿಕೊಡ್ತಾನೆ. ಈ ರೀತಿಯಾಗಿ
ವಿಷ್ಣು ಸಹಸ್ರನಾಮದ 1000 ಹೆಸರುಗಳು ಕೂಡ ನಮ್ಮ ಎಲ್ಲ ಕಷ್ಟಗೋಟಲೆಗಳನ್ನು ಪರಿಹಾರ ಮಾಡಲಿಕ್ಕಿರತಕ್ಕಂತಹ ಏಕೈಕ ಮಾರ್ಗ. ನಾರಾಯಣ ಅನ್ನೋ ಪದಕ್ಕೆ ಅರ್ಥ ಹೇಳಿ. ನರಾಣಾನ್ ಅಯನಃ, ಸುಮಾರು ಅರ್ಥ ಇದ್ದಾವೆ. ನಾರ ಅಂದ್ರೆ ನೀರು ಅಂತ ಅರ್ಥ ಸಂಸ್ಕೃತದಲ್ಲಿ. ನೀರನ್ನೇ ತನ್ನ ಆಶ್ರಯ ತಾಣವನ್ನಾಗಿಸಿಕೊಂಡವ ಯಾವುದು? ವೈಕುಂಠ. ಈಗ ಸಮುದ್ರದಲ್ಲಿ ಮಲಗಿದ್ದಾನೆ, ಶೇಷಶಾಹಿಯಾಗಿದ್ದಾನೆ. ಇನ್ನು ನರಾಣಾಂ ಅಯನಃ, ನರರು ಮನುಷ್ಯರಿಗೆ ಕಡೆಯ ಗತಿ, ಕಡೆಯ ಗತಿ ಯಾರು? ಅವನೇ. ಇನ್ನು ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದಾಗ ದಾಸರು ಹೇಳ್ತಾರೆ, ಪ್ರಳಯ ಕಾಲ ಎಲ್ಲಿ ನೋಡಿದ್ರೂ ನೀರು, ಇಡೀ ಬ್ರಹ್ಮಾಂಡ ನೀರಲ್ಲಿ ಮುಳುಗಿ ಹೋಗಿದೆ. ಆವಾಗ ಇವ ಆಲದೆಲೆಯ ಮೇಲೆ ಮಲಗಿಕೊಂಡು ಪವಡಿಸ್ತಾ ಇದ್ದಾನೆ ಪುಟ್ಟ ಬಾಲಕನಾಗಿ. ವಟಸ್ಯ ಪತ್ರಸ್ಯ ಪುಟೇಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ ಅಂತ ಹೇಳಿದ್ರೆ, ವಟಪತ್ರದಲ್ಲಿ ಪುಟ್ಟ ಮಗುವಾಗಿ ಪವಡಿಸ್ತಾ ಇದ್ದಾನೆ. ಸಮಗ್ರ ಬ್ರಹ್ಮಾಂಡ ತನ್ನ ಉದರದಲ್ಲಿ ಇಟ್ಟುಕೊಂಡಿದ್ದಾನೆ, ಪುಟ್ಟ ಮಗುವಾಗಿದ್ದರೂ ಕೂಡ. ಅಲ್ಲಿ ನೀರಿನಲ್ಲಿ ಆಶ್ರಯ ಪಡ್ಕೊಂಡಿದ್ದಾನೆ, ಸಮುದ್ರದಲ್ಲಿ ಶೇಷಶಾಹಿಯಾಗಿದ್ದಾನೆ, ನರರಿಗೆ ಅಯನನಾಗಿದ್ದಾನೆ. ಅದೇ ರೀತಿ ಪಾಪಗಳಿಂದ ದೂರನಾಗಿದ್ದಾನೆ. ನರ ಅಂದರೆ ಪಾಪಗಳು ಅಂತ ಅರ್ಥ, ಅರ ಅಂತ ಹೇಳಿದರೆ ದೋಷಗಳು ಅಂತ ಅರ್ಥ. ನಾರ ದೋಷಗಳು ಇಲ್ಲದವನು. ದೋಷಗಳು ಇಲ್ಲದವರು ಯಾರೆಲ್ಲಿದ್ದಾರೆ ಅವರೆಲ್ಲರಿಗೂ ಕೂಡ, ಅಂದರೆ ದೋಷಗಳನ್ನು ತೊಳಕೊಂಡವರು ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಆಶ್ರಯ ತಾಣನಾಗಿದ್ದಾನೆ. ಹಾಗಾಗಿ ನಾರಾಯಣ. ಅನೇಕ ಹೆಸರುಗಳಿದ್ದಾವೆ, ನಾನು ಆಗ ಹೇಳಿದಾಗೆ 100 ಅರ್ಥಗಳಿದ್ದಾವೆ. ತಿಳಿದದ್ದನ್ನು ಹೇಳಿದ್ದೇನೆ. ವೈಕುಂಠ ಹಾಗೇನೆ ಕ್ಷೀರಸಾಗರ ಅನ್ನೋ ವಿಚಾರಗಳ ಬಗ್ಗೆನೂ ಎಷ್ಟೊಂದು ಜನ ಕೇಳ್ತಾರೆ, ನಿಜವಾಗ್ಲೂ ಇದೆಯಾ ಇದು? ವೈಕುಂಠ ಎಲ್ಲಿದೆ? ಕ್ಷೀರಸಾಗರ ಅನ್ನೋದು ಎಲ್ಲಿ ಕಾಣುತ್ತೆ ನಮ್ಗೆ ಅಂತೆಲ್ಲ. ಈ ವಿಚಾರದ ಬಗ್ಗೆ ಹೇಳೋದಾದ್ರೆ ನೋಡಿ, ಹೇಳಿದ್ರೆ ಅಷ್ಟೇ. ವೈಕುಂಠ ಲೋಕ ಭಗವಂತ ವಾಸ ಮಾಡತಕ್ಕಂತಹ ಲೋಕ. ಅಲ್ಲಿ ಭೂಹು ಭುವಃ ಸ್ವಹ ಮಹ ಜನಃ ತಪಃ ಸತ್ಯ ಎಂಬುದು 7 ಲೋಕಗಳು. ಇವುಗಳನ್ನು ಮೀರಿದಂತಹ ಲೋಕ. ನಮಗೆ 14 ಲೋಕಗಳು. ಕೆಳಗೆ ಅತಳ ವಿತಳ ಸುತಳ ಪಾತಾಳ ತಲಾತಳ ರಸಾತಳ, ಇನ್ನೊಂದು ಒಟ್ಟು 7, ಅದು ಕೆಳಗಿನ ಭಾಗದಲ್ಲಿ 7 ಲೋಕಗಳು. ಮೇಲೆ ಭೂಹು ಭುವಃ ಸ್ವಹ ಜನಃ ತಪಃ ಮಹಃ ತಪಃ ಅಂತ 7 ಮೇಲಿನ ಲೋಕಗಳು. ಇದನ್ನು ಮೀರಿದಂತಹ ಅನಂತಾಸನ, ಶಿವಜದ್ವೀಪ, ವೈಕುಂಠ ಅಂತ 3 ಲೋಕಗಳಿದ್ದಾವೆ. ಈ 3 ಲೋಕಗಳಲ್ಲಿ 3 ರೂಪದಿಂದ ಭಗವಂತ ಇರತಕ್ಕಂತಹ ಸ್ಥಾನ. ವೈಕುಂಠ ಕಡೆಯ ಸ್ಥಾನ. ಅಲ್ಲಿ ಶೇಷಶಾಹಿಯಾಗಿ ಭಗವಂತ ಹಾಲಿನ ಸಮುದ್ರ ಅಂತ ಹೇಳ್ತಾರೆ. ನೋಡಿದವರು ಹೇಳ್ತಾರೆ. ಯಾರು ನೋಡಿದ್ದಾರೆ? ಅಪರೋಕ್ಷ ಜ್ಞಾನಿಗಳು ನೋಡಿದ್ದಾರೆ. ಈಗ ಗಾಂಧೀಜಿಯನ್ನು ಯಾರು ನೋಡಿದ್ದಾರೆ? ನಾನು ನೋಡಿದ್ದೇನಾ? ನೀವು ನೋಡಿದಾರಾ? ಇವರು ಯಾರೂ ನೋಡಲಿಲ್ಲ. ಇದ್ದಾರೋ ಇಲ್ವೋ? ಹೌದು, ಇದ್ದಾರೆ. ಶಿವಾಜಿ ಬೇಡ, ಗಾಂಧೀಜಿ ಅತ್ಯಂತ ಇತ್ತೀಚಿನವರಾದರು. ಶಿವಾಜಿ ಮಹಾರಾಜನನ್ನು ಯಾರು ನೋಡಿದ್ದಾರೆ? ರಾಣಾ ಪ್ರತಾಪರನ್ನು ಯಾರು ನೋಡಿದ್ದಾರೆ? ಔರಂಗಜೇಬನ್ನು ಯಾರು ನೋಡಿದ್ದಾರೆ? ಆದರೆ ಇತಿಹಾಸ ಪುಸ್ತಕ, ಇತಿಹಾಸ ನೋಡಿದವರು ಬರ್ಕೊಂಡು ಬಂದದ್ದನ್ನು ನಾವು ಇವತ್ತು ಒಪ್ತಾ ಇದ್ದೇವೆ, ಇದ್ರು. ಅದೇ ರೀತಿ ವೈಕುಂಠ ನೋಡಿದವರು ಯಾರಿದ್ದಾರೆ? ಅಪರೋಕ್ಷ ಜ್ಞಾನಿಗಳು ನೋಡಿದ್ದಾರೆ. ನೋಡಿ ನಮಗೆ ಉಪದೇಶ ಕೊಡ್ತಾ ಬಂದಿದ್ದಾರೆ. ನಮ್ಮ ಪರಂಪರೆ, ನಮ್ಮ ಸನಾತನ ಪರಂಪರೆಯಲ್ಲಿ ಉಪದೇಶ ಕೊಡ್ತಾ ಬಂದಿದ್ದಾರೆ. ನೋಡು, ಇತ್ತು ಹೀಗುಂಟು. ಅದುವೇ ನಮಗೆ ದಾಖಲೆ. ಇತ್ತೀಚೆಗಷ್ಟೇ ನಾಸಾ ಕೂಡ ಒಂದು ಚಿತ್ರಣವನ್ನ ತೋರಿಸುತ್ತೆ. ಅಂದ್ರೆ ನಮ್ಮ ಇಡೀ ಯೂನಿವರ್ಸ್ ನ ಒಂದು ಫೋಟೋ ತೆಗೆದು ನೋಡಿದಾಗ ನಾರಾಯಣ ಮಲಗಿರುವಂತ ಒಂದು ಭಂಗಿನಲ್ಲಿ ಕಾಣುತ್ತೆ ಅಂತ. ಸೊ ಇದಕ್ಕಿಂತ ದೊಡ್ಡ ಪ್ರೂಫ್ ನಮ್ಮ ಸನಾತನ ಧರ್ಮದ ಬಗ್ಗೆ ಬೇರೆ ಬೇಕಿಲ್ಲ. ವಿಜ್ಞಾನಿಗಳೇ ಇವತ್ತು ಒಪ್ಪಿಕೊಂಡಿದ್ದಾರೆ. ಇನ್ನೊಂದು, ನಮ್ಮ ಈ ವೇದ ಪುರಾಣ ಇತಿಹಾಸ ಇತ್ತೀಚೆಗೆ ಒಂದು 3-4 ವರ್ಷಗಳ ಹಿಂದೆ ಮಂಗಳ ಗ್ರಹಕ್ಕೆ ನಮ್ಮ ಇಸ್ರೋ ವಿಜ್ಞಾನಿಗಳು ಒಂದು ಉಪಗ್ರಹವನ್ನು ಕಳಿಸಿಕೊಟ್ರು. ಹೌದು. ಅದು ಸಕ್ಸಸ್ ಆದ ಮೇಲೆ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಅವರನ್ನು ಅಭಿನಂದಿಸಿದರು. ಆ ಅಭಿನಂದನಾ ಸಮಾರಂಭದಲ್ಲಿ ಇಸ್ರೋ ಅಧ್ಯಕ್ಷರ ಸೋಮನಾಥನ್ ಅವರು ಒಂದು ಮಾತು ಹೇಳ್ತಾರೆ, ನಮ್ಮ ಎಲ್ಲ ಆಧುನಿಕ ವಿಜ್ಞಾನ ಸಂಶೋಧನೆಗಳಿಗೆ ವೇದೋಪನಿಷತ್ತುಗಳೇ ಆಧಾರ ಒಂದು ಮಾತು ಹೇಳ್ತಾರೆ. ಎಷ್ಟು ಅದ್ಭುತವಾದದ್ದು ನೋಡಿ. ಇದನ್ನು ನಾವು ವಿಜ್ಞಾನ ಒಪ್ಪುವುದಿಲ್ಲ, ವಿಜ್ಞಾನ ಇದನ್ನೆಲ್ಲ ಅಂಧಶ್ರದ್ಧೆ ಮೂಢನಂಬಿಕೆ ಅಂತ ಹೇಳ್ತಾರೆ. ಇದನ್ನು ಅರ್ಧಂಬರ್ಧ ವಿಜ್ಞಾನಗಳದವರು ಹೇಳತಕ್ಕಂತಹ ಮಾತು. ನಿಜವಾದ ವಿಜ್ಞಾನಿಗಳು ಏನು ಹೇಳ್ತಾರೆ? ಇದು ಇಸ್ರೋ ಅಧ್ಯಕ್ಷರ ಸೋಮನಾಥನ್ ಅವರು ಹೇಳಿದಂತಹ ವಾಕ್ಯ ನಿಜವಾದ ವಿಜ್ಞಾನಿಗಳು ಹೇಳತಕ್ಕಂತಹ ಮಾತು. ಈಗ ಆಚಾರ್ಯರು ವಿಷ್ಣು ಸಹಸ್ರನಾಮದ ಬಗ್ಗೆ ಮಾತಾಡ್ತಾ, ವಿಷ್ಣು ಸಹಸ್ರನಾಮವನ್ನ ಹೇಗೆ ಜಪಿಸಬೇಕು ಅಂತ ನೋಡಿ. ವಿಷ್ಣು ಈಗ ಸರ್ವೇ ಸಾಮಾನ್ಯ ಉಪದಿಷ್ಟ ಮಂತ್ರಗಳು ಅಂತ ಇರ್ತವೆ. ಅಂದರೆ ಯೋಗ್ಯ ಗುರುಗಳಿಂದ ಉಪದೇಶ ಪಡ್ಕೊಂಡು ಜಪಿಸಬೇಕು ಅಂತ. ಅದು ಇದೇ ರೀತಿ ಜಪಿಸಬೇಕು, ಇಂತಹ ನಿಯಮಗಳಲ್ಲಿ ಇರಬೇಕು, ಪ್ರಾತಃ ಕಾಲದಲ್ಲಿಯೇ ಜಪಿಸಬೇಕು, ಈ ನಿಯಮಗಳೆಲ್ಲ ಇದ್ದಾಗ ಅದಕ್ಕೆ. ವಿಷ್ಣು ಸಹಸ್ರನಾಮಕ್ಕೆ ಅಂತ ಯಾವ ನಿಯಮಗಳು ಇಲ್ಲ. ಭಗವಂತನ ಹೆಸರು ಯಾವ ಕಾಲದಲ್ಲಿಯೂ ಜಪಿಸಬಹುದು. ಇನ್ನೊಂದು, ವಿಷ್ಣು ಸಹಸ್ರನಾಮದ ವೈಶಿಷ್ಟ್ಯ, ಸ್ಪಷ್ಟವಾಗಿ ಉಚ್ಚಾರಣೆ ಮಾಡ್ತಾ ಅದನ್ನು ನಾವು ನಿತ್ಯದಲ್ಲಿಯೂ ಪಠಿಸಿದೆವು ಎಂದಾದಲ್ಲಿ ಯಾವ ರೋಗಗಳು ನಮ್ಮನ್ನು ಬಾಧಿಸುವುದಿಲ್ಲ. ಇದು ಹೇಗೆ ಕೇಳಿದರೆ, ಅದನ್ನು ಉಚ್ಚಾರಣೆ ಮಾಡತಕ್ಕಂತಹ ಸಮಯದಲ್ಲಿ ನಮ್ಮ ದೇಹದ ಒಳಗೆ ಆಗದ ನರನಾಡಿಗಳಾಗತಕ್ಕಂತಹ ಕಂಪನ ಉಂಟಲ್ಲ, ಅದು ನಮ್ಮ ದೇಹವನ್ನು ಪ್ಯೂರಿಫೈ ಮಾಡ್ತದೆ.
ಆ ಕಂಪನ. ಅದರಿಂದಾಗಿ ಆಯುರ್ವೇದ ಗ್ರಂಥದಲ್ಲಿ ಸುಶ್ರುತರೋ ಚರಕರೋ ನೆನಪಾಗ್ತಾ ಇಲ್ಲ, ಅದೊಬ್ಬರು ಆಯುರ್ವೇದ ಆಚಾರ್ಯರೊಬ್ಬರು ಅನೇಕ ಗಿಡಮೂಲಿಕೆಗಳನ್ನೆಲ್ಲ ಹೇಳ್ತಾರೆ, ಬೇರೆ 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 ರೋಗಗಳಿಗೆ ಬೇರೆ ಬೇರೆ ಔಷಧಗಳನ್ನೆಲ್ಲ ಹೇಳ್ತಾರೆ. ಕೊನೆಗೆ ಒಂದು ಮಾತು ಹೇಳ್ತಾರೆ, ವಿಷ್ಣು ಸಹಸ್ರನಾಮಕ್ಕಿಂತ ಮಿಗಿಲಾದ ಔಷಧ ಮತ್ತೆ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಎಲ್ಲ ರೋಗಗಳಿಗೂ ಕೂಡ ಅದ್ಭುತವಾದಂತಹ ದಿವ್ಯೌಷಧ ಅಂತ ಇದ್ದರೆ ಅದು ವಿಷ್ಣು ಸಹಸ್ರನಾಮ. ದೇವರ ಮುಂದೆ ನೆಟ್ಟಗೆ ಕೂತುಕೊಂಡು ಸ್ಪಷ್ಟವಾಗಿ ವಿಷ್ಣು ಸಹಸ್ರನಾಮವನ್ನು ಪಠಿಸೆವು ಎಂದಾದಲ್ಲಿ ಯಾರು ಪಠಿಸಬೇಕು? ಯಾರು ಬೇಕಾದರೂ ಪಠಿಸಬಹುದು. ನಾಲಿಗೆ ಹೊರಳಾಡುವವ ಯಾರು ಬೇಕಾದರೂ ಪಠಿಸಬಹುದು. ಅದಕ್ಕೆ ಯಾವುದೇ ರೀತಿಯ ಪ್ರತಿಬಂಧಕ, ಇಂಥವರೇ ಪಠಿಸಬೇಕು, ಗಂಡಸರೇ ಪಠಿಸಬೇಕು, ಹೆಂಗಸರು ಮುಟ್ಟಬಾರದು, ಹೆಂಗಸರು ಹೇಳಬಾರದು, ಯಾವ ಮಡಿವಂತಿಕೆಯ ಕಟ್ಟಲೆಗಳು ಕೂಡ ವಿಷ್ಣು ಸಹಸ್ರನಾಮಕ್ಕಿಲ್ಲ. ಭಗವಂತನ ಹೆಸರು ಯಾರು ಬೇಕಾದರೂ ಕರೀಬಹುದು, ಅದು ಯಾರಿಗೂ ನಿರ್ಬಂಧ ಇಲ್ಲ, ಇಂಥವ್ರು ಹೇಳಲಿಕ್ಕಿಲ್ಲ ಅಂತ. ನಾಲಿಗೆ ಹೊರಳಾಡ್ತದೋ ಹೊರಳಾಡೋದಿಲ್ವಾ ಮನಸ್ಸಿನಲ್ಲಿ ಹೇಳು ಸಾಕು, ಕೇಳಿಸ್ಕೋ ಅಟ್ಲೀಸ್ಟ್ ಅಂತ ಅಟ್ಲೀಸ್ಟ್ ಕೇಳಿಸ್ಕೊಂಡ್ರು ಸಾಕು. ಅದರ ಕಂಪನ, ಆ ಉಚ್ಚಾರಣೆಯಲ್ಲಿ ಆಗತಕ್ಕಂತಹ ಕಂಪನದಿಂದ ವೇವ್ಸ್ ದೇಹದೊಳಗೆ ಕಂಪನ ಆಗ್ತದೆ. ಕೇಳುವವನಿಗೆ ಆ ವೇವ್ಸ್ ಏನಿದೆ ಅದು ಅವನ ಮನಸ್ಸಿಗೆ ಶಾಂತಿಯನ್ನು, ದೈಹಿಕ ಆರೋಗ್ಯವನ್ನು ಕೊಡ್ತದೆ. ಅಂತಹ ಅದ್ಭುತ ಶಕ್ತಿ ವಿಷ್ಣು ಸಹಸ್ರನಾಮದಲ್ಲಿದೆ. ಅದನ್ನು ಯಾವ ಕಾಲದಲ್ಲಿಯೂ ಬಸ್ಸಿನಲ್ಲಿ ಹೋಗುವಾಗ ಪಠಿಸು, ಡ್ರೈವಿಂಗ್ ಮಾಡ್ತಾ ಇರುವಾಗ ಪಠಿಸು, ಕೆಲಸ ಮಾಡ್ತಾ ಇರುವಾಗ ಪಠಿಸು, ಯಾವ ನಿರ್ಬಂಧಗಳೂ ಇಲ್ಲ. ಆದರೆ ಪಠಿಸ್ತಾ ಇದ್ದೆ ಎಂಬ ಬುದ್ಧಿ ಒಂದಿರಬೇಕಷ್ಟೇ. ಹಾಗೆ ಈಗ ವಿಷ್ಣು ಸಹಸ್ರನಾಮನ ಪಠಿಸುವಾಗ ಕೆಲವ್ರಿಗೆ ಒಂದೊಂದು ಭಯ ಏನಂದ್ರೆ, ಈಗ ಸಹಸ್ರನಾಮ ಅಥವಾ ಈ ತರ ಕೆಲವೊಂದು ಸ್ತೋತ್ರಗಳನ್ನ ಪಠಿಸುವಾಗ ಅಕಸ್ಮಾತ್ ಉಚ್ಚಾರಣೆಯಲ್ಲಿ ಯಾರು ತಪ್ಪಾಗ್ಬಿಟ್ರೆ ದೋಷ ಉಂಟಾಗತ್ತಾ ಅಂತ ಭಯ ಕೂಡ ಇರುತ್ತೆ. ಅಂಥದ್ದು ಯಾರು ಇದೆಯಾ ವಿಷ್ಣು ಸಹಸ್ರನಾಮಕ್ಕೆ? ಅದೇ ಅದಕ್ಕೆ ನಾನು ಮೊದಲೇ ಹೇಳಿದ್ದು, ಉಚ್ಚಾರಣೆ ಅಸ್ಪಷ್ಟವಾಗಿರಬೇಕು ಅಂತ. ಅದಕ್ಕೆ ಸ್ವಲ್ಪ ಅಭ್ಯಾಸ ಬೇಕು. ದೋಷ ಏನು ಬರುವುದಿಲ್ಲ. ತಪ್ಪು ವಿಷ್ಣು ಸಹಸ್ರನಾಮಕ್ಕೆ ಹೇಳ್ತಾ ಇದ್ದೇನೆ. ಬೇರೆಯದೆಲ್ಲ ಅದಕ್ಕೆಲ್ಲ ವಿಧಿ ನಿಯಮಗಳಿದ್ದ, ಉದಾಹರಣೆಗೆ ಲಲಿತಾ ಸಹಸ್ರನಾಮ ಅಂತ ಒಂದುಂಟು ಬಹಳ ಪ್ರಸಿದ್ಧವಾದದ್ದು. ಅವುಗಳನ್ನು ಉಚ್ಚಾರಣೆ ಮಾಡಲಿಕ್ಕೆ ಅಥವಾ ಪಾರಾಯಣ ಮಾಡಲಿಕ್ಕೆ ಕೆಲವು ನಿಯಮಗಳನ್ನೆಲ್ಲ ಹೇಳ್ತಾರೆ. ಅದರಲ್ಲಿ ಒಂದು ಅಕ್ಷರ ವ್ಯತ್ಯಾಸ ಆಯಿತು ಅಂದರೆ ಬಹುದೊಡ್ಡ ಅನರ್ಥಕಾರಿಯಾಗ್ತದೆ ಅದು. ಆದರೆ ವಿಷ್ಣು ಸಹಸ್ರನಾಮದಲ್ಲಿ ಅಂತಹ ದೋಷದ ಭಯ ಇಲ್ಲ. ಮತ್ತೆ ಹಾಗೆ ಹೇಳಿ ಸ್ವಚ್ಛಂದವಾಗಿ ನಾನು ಹೇಳ್ತಾ ಇರ್ತೇನೆ, ಯಾರು ಕೇಳುವವರಿಲ್ಲ, ದೋಷ ಇಲ್ಲಲ್ಲ, ಬಾಯಿಗೆ ಬಂದಾಗೆ ಹೇಳಿದ್ರೆ ಹಾಗೆ ಆಗುವುದಿಲ್ಲ. ಆದಷ್ಟು ಪ್ರಾಮಾಣಿಕ ಬುದ್ಧಿಯಲ್ಲಿ ಉಪದೇಶ ಪಡ್ಕೊಂಡು ಅಥವಾ ಒಬ್ಬ ಯೋಗ್ಯ ಗುರುಗಳನ್ನು ಹಿಡ್ಕೊಂಡು ಅವರಿಂದ ಉಪದೇಶ ಪಡ್ಕೊಂಡು ಮೊದಲಿಗೆ ನಿಧಾನವಾಗಿ ಅಭ್ಯಾಸ ಮಾಡತಕ್ಕಂಥ ಸಂದರ್ಭದಲ್ಲಿ ಹೆಚ್ಚಂದ್ರೆ 20-25 ನಿಮಿಷ ಬೇಕು. ಆಮೇಲೆ ಕಂಠಸ್ಥ ಬರಲಿಕ್ಕೆ ಪ್ರಾರಂಭ ಆಯಿತು ಅಂತಾದರೆ ಒಂದು 10-15 ನಿಮಿಷ ಸಾಕು. ವಿಷ್ಣು ಸಹಸ್ರನಾಮವನ್ನು ಸ್ಪಷ್ಟವಾಗಿ ಒಂದೇ ರೀತಿಯಲ್ಲಿ ಹೇಳ್ತಾ ಹೋದರೆ 15 ನಿಮಿಷ ಸಾಕು. ಆದಷ್ಟು ದೋಷ ಇಲ್ಲದೆ ಹೇಳತಕ್ಕಂತಹ ಪ್ರಯತ್ನವನ್ನು ಮಾಡುವ. ಹಾಗೆ ಹೇಳಿ ನನಗೆ ಉಚ್ಚಾರ ಸ್ಪಷ್ಟ ಇಲ್ಲ, ನನಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಬರುವುದಿಲ್ಲ, ಹಾಗಾಗಿ ನಾನು ಹೇಳುವುದೇ ಇಲ್ಲ ಎಂಬಂತಹ ಔದಾಸೀನ್ಯ ಬೇಡ. ಬುದ್ಧಿ ಶುದ್ಧವಾಗಿದ್ದರೆ ಸಾಕು. ಈಗ ಇನ್ನೊಂದೇನಂದ್ರೆ, ವಿಷ್ಣು ಸಹಸ್ರನಾಮವನ್ನ ಸಾಧಾರಣವಾಗಿ ನಾವು ಯಾರು ಸಾವನ್ನಪ್ಪದಾಗ ಆ ಮನೆಗಳಲ್ಲಿ ಅವರ ದೇಹ ಇರುವಂತ ಕಾಲದಲ್ಲಿ ಪ್ಲೇ ಮಾಡೋದನ್ನ ಕೇಳಿರ್ತೀವಿ. ಅಂದ್ರೆ ಅದನ್ನ ಹಾಕಿರ್ತಾರೆ ಎಲ್ಲ ಕೇಳಿಸ್ಕೊಳ್ಳಿ ಅಂತ. ಯಾಕೆ ಈ ಥರ ಅಂತ? ತದ್ವಿಷ್ಣೋ ಪರಮಂ ಪದಂ ಸದಾ ಪಶ್ಯಂತಿ ಸೂರಯಾಃ. ಎಲ್ಲ ಜ್ಞಾನಿಗಳು ಕೂಡ ಕಡೆಯದಾಗಿ ನಮಗೆ ಏನು ಪ್ರಾಪ್ತಿಯಾಗಬೇಕು ಅಂತ ಅಪೇಕ್ಷೆ ಪಡ್ತಾರೆ ಹೇಳಿದರೆ, ತದ್ ವಿಷ್ಣೋ ಪರಮಂ ಪದಂ, ಆ ವಿಷ್ಣುವಿನ ಪರಮಪದ ನಮಗೆ ಪ್ರಾಪ್ತಿಯಾಗಲಿ ಎಂದು ಜ್ಞಾನಿಗಳಾದವರು ಅಪೇಕ್ಷೆ ಪಡ್ತಾರೆ. ವಿಷ್ಣುವೇ ಪರಮಪದ. ನಾನು ಮೊದಲೇ ಹೇಳಿದೆ, ಪ್ರತಿಯೊಬ್ಬ ಜೀವಿಯ ಕಡೆಯ ಗುರಿ ಯಾವುದಿರಬೇಕು ಅಂತ ಕೇಳಿದರೆ ಮೋಕ್ಷ ಪ್ರಾಪ್ತಿಯ ಪ್ರಯತ್ನ. ಇದರ ಜ್ಞಾನವೇ ಎಷ್ಟೋ ಮಂದಿಗೆ ಈಗ ಇಲ್ಲ. ದೇವರ ಮುಂದೆ ಹೋಗಿಕೊಂಡು ಏನೇನೋ ಬೇಡಿಕೆ ನೀಡ್ತಾರೆ ವಿನಃ ಈ ಸಂಸಾರ ಬಂಧನದಿಂದ ಬಿಡುಗಡೆ ಕೊಡು ಅಂತ ಕೇಳುವವರು ಬಹಳ ಕಡಿಮೆ. ಅಂತಹ ಒಂದು ವ್ಯವಸ್ಥೆ ಉಂಟು ಅಂತಲೇ ಗೊತ್ತಿಲ್ಲ ಎಷ್ಟೋ ಮಂದಿಗೆ. ಇರಲಿ, ಅದು ಬೇರೆ ಲೌಕಿಕ ವಿಷಯ. ಅಂತೂ ಕಡೆಯಲ್ಲಿ ಎಲ್ಲ ಕಡೆಗಳಲ್ಲಿಯೂ ಕೂಡ ಒಬ್ಬನ ಪ್ರಾಣೋತ್ಕ್ರಮಣ ಆಗ್ತಾ ಉಂಟು ಆದಾಗಲೂ ಕೂಡ ದೇವರ ಸ್ಮರಣೆ ಮಾಡುವಂತ ಅವನಿಗೆ ಪ್ರಚೋದನೆಯನ್ನು ಮಾಡೋದು ನಾವು ನೋಡ್ತೇವೆ. ಭಗವಂತನ ಸ್ಮರಣೆ ಬರಲಿ ಬಾಯಿಯಲ್ಲಿ ಅಂತ. ಯಾಕೆ ಹೇಳಿದರೆ ಮೋಕ್ಷ ಪ್ರಾಪ್ತಿ ಆಗ್ತದೆ ಎಂಬಂತಹ ಬಲವಾದ ನಂಬಿಕೆ. ಅದಕ್ಕೆ ಅಷ್ಟೇ ಹಿನ್ನೆಲೆ ಕೂಡ ಬೇಕು. ಜೀವನ ಪೂರ್ತಿ ಅನ್ಯಾಯ ಮಾಡಿ ಕೊನೆ ಕಾಲದಲ್ಲಿ ಭಗವಂತನ ಸ್ಮರಣೆ ಸಿಗೋದಿಲ್ಲ. ಹಾಗೆ ಹೇಳಲಿಕ್ಕೂ ಆಗೋದಿಲ್ಲ. ಅದೆಲ್ಲ ಶಾಸ್ತ್ರದ ಕಥೆಗಳು ಬಹಳ ವಿಸ್ತಾರವಾದದ್ದು. ಅದನ್ನು ಅಷ್ಟು ಸೂಕ್ಷ್ಮದಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ, ತುಂಬ ಸಮಯ ಹಿಡಿತದೆ ವಿಸ್ತಾರವಾಗಿ ಹೇಳಲಿಕ್ಕೆ. ಅಂತೂ ಅದರ ಉದ್ದೇಶ ಏನು ಕೇಳಿದರೆ, ಭಗವಂತನ ಪದ ಪ್ರಾಪ್ತವಾಗಲಿ. ಆ ಆತ್ಮ ಕೆಲ ಸಮಯಗಳವರೆಗೆ ಅಲ್ಲೇ ಸಂಚಾರ ಮಾಡ್ತಾ ಇರ್ತದೆ.
ಆ ಸಮಯದಲ್ಲಿ ಆದರೂ ಆ ಭಗವಂತನ ನಾಮಸ್ಮರಣೆಯನ್ನು, ಭಗವಂತನ ನಾಮೋಚ್ಚಾರಣೆಯನ್ನು ಕೇಳಿಸಿಕೊಂಡು ಅದಕ್ಕೆ ಸ್ವಲ್ಪ ಧರ್ಮಬುದ್ಧಿ ಜಾಗೃತಿಯಾಗಿ ಆ ಆತ್ಮಗೆ ಸದ್ಗತಿಯಾಗಲಿ ಎಂಬಂತಹ ಒಂದು ಉದ್ದೇಶ. ಆ ನಿಟ್ಟಿನಲ್ಲಿ ವಿಷ್ಣು ಸಹಸ್ರನಾಮ. ವಿಷ್ಣು ಸಹಸ್ರನಾಮದಲ್ಲಿ ನೀವು ಆಗ ಕೇಳಿದ ಪ್ರಶ್ನೆಗೆ ಮತ್ತೊಂದು ಉತ್ತರ, ಸ್ವಲ್ಪ ಸಾರಾಂಶ ಹೇಳಿದ್ದೆ. ವೈಕುಂಠ ಪುರುಷ ಪ್ರಾಣ ಪ್ರಾಣದ ಪ್ರಣವ ಪೃಥು, ವೈಕುಂಠ ಪುರುಷ ಪ್ರಾಣ ಪ್ರಾಣದ ಪ್ರಣಮಃ ಪೃಥು ಅಂತ ಭಗವಂತನು ಕರೀತಾರೆ. ಎಲ್ಲ ಜೀವರಿಗೂ ಅಂತ್ಯದಲ್ಲಿ ವೈಕುಂಠವನ್ನು ಕೊಡತಕ್ಕಂಥವನು ಭಗವಂತನೇ ಎಂಬ ಅರ್ಥಾನುಸಂಧಾನವನ್ನು ಕೂಡ ಈ ಒಂದು ಶ್ಲೋಕಕ್ಕೆ ನಾವು ಮಾಡಲಿಕ್ಕೆ ಸಾಧ್ಯ. ಆಚಾರ್ಯರೇ, ವಿಷ್ಣು ಸಹಸ್ರನಾಮದ ಬಗ್ಗೆ ಎಷ್ಟೊಂದು ವಿಚಾರಗಳನ್ನ, ಕಥೆಗಳನ್ನ, ವಿಷ್ಣುವಿನ ಬಗ್ಗೆ ನಮಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟದಕ್ಕೆ ತಮಗೆ ಮತ್ತೆ ತುಂಬು ಹೃದಯದ ಧನ್ಯವಾದಗಳು. ಪ್ರತಿ ಧನ್ಯವಾದಗಳು. ಆಚಾರ್ಯ, ನಮ್ಮ ಪ್ರೆಸೆಂಟಿಂಗ್ ಸ್ಪಾನ್ಸರ್ ಸೈಕಲ್ ಅಗರಬತ್ತಿ ಅವರು ತಮಗಾಗಿ ಒಂದು ಸಣ್ಣ ಕಾಣಿಕೆ ಕಳಿಸಿದ್ದಾರೆ, ದಯವಿಟ್ಟು ಸ್ವೀಕರಿಸಬೇಕು. ವಿಷ್ಣು ಪೂಜೆಯಲ್ಲಿ ಇದನ್ನೆಲ್ಲ ಬಳಸಬೇಕು. ನಮಸ್ತೆ. ವಿಷ್ಣು ಸಹಸ್ರನಾಮದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಂತ ಇವತ್ತಿನ ಎಪಿಸೋಡ್ ನಿಮ್ಗೆ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಯಾರ ಸಂದರ್ಶನವನ್ನ ನಾನು ಮಾಡಬೇಕು, ಯಾವ ವಿಚಾರದ ಬಗ್ಗೆ ನಾವು ಮಾತಾಡಬೇಕು ಅಂತ ಕಾಮೆಂಟ್ಸ್ ಅಲ್ಲಿ ನನಗೆ ತಿಳಿಸಿ. ಹಾಗೆ ಹಂಸ ವಸಿಷ್ಠ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.